ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ದಿವಸ ನಾವು ಈ 5 ಜುಲೈ 2026ರಂದು KE ನಡೆಸಿದ BWSSB ಈ ಒಂದು ಪ್ರಶ್ನೆ ಪತ್ರಿಕೆಯ ಅನಾಲಿಸಿಸ್ ಮಾಡ್ತಿದ್ವಿ. ನಿನ್ನೆ ಸುಮಾರು 12 ಪ್ರಶ್ನೆಗಳವರೆಗೆ 360 ಡಿಗ್ರಿ ವಿವರಣೆಯನ್ನು ನೋಡಿದ್ವಿ. ಸೊ ಇವತ್ತು ಅದರದೇ ಮುಂದುವರೆದ ಭಾಗವಾಗಿ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಸ್ನೇಹಿತರೆ, ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ. 13ನೇ ಪ್ರಶ್ನೆ. ಅಮೇರಿಕಾದ ರಾಷ್ಟ್ರಾಧ್ಯಕ್ಷರೊಂದಿಗೆ ನಮ್ಮ ಸಂವಿಧಾನದ ಯಾವುದಾದರೂ ಹುದ್ದೆಯನ್ನು ಹೋಲಿಸಬಹುದಾದರೆ ಅದು ಪ್ರಧಾನಮಂತ್ರಿಯೇ ಹೊರತು ಒಕ್ಕೂಟದ ರಾಷ್ಟ್ರಪತಿಯಲ್ಲ. ಈ ಮೇಲಿನ ಹೇಳಿಕೆಯನ್ನು ನೀಡಿದವರು ಯಾರು ಅಂತ ಕೇಳಲಾಗಿದೆ. ಸ್ನೇಹಿತರೆ, ಈ ಹೇಳಿಕೆಯನ್ನು ಮುಖ್ಯವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂದು ನಡೆದ ಈ ಸಂವಿಧಾನ ರಚನಾ ಸಭೆಯ ಅಧಿವೇಶನದಲ್ಲಿ ಮಾತನಾಡುವಾಗ ಈ ಮೇಲಿನ ಹೇಳಿಕೆಯನ್ನು ಹೇಳ್ತಾರೆ. ಸೊ ಹಾಗಾಗಿ ಭಾರತದ ಪ್ರಧಾನಮಂತ್ರಿಯವರು ಭಾರತದ ಕಾರ್ಯಾಂಗದ ನೈಜ ಮುಖ್ಯಸ್ಥರು. ಅದೇ ರೀತಿಯಾಗಿ ಅಮೇರಿಕಾದಲ್ಲಿ ರಾಷ್ಟ್ರಾಧ್ಯಕ್ಷರು ಕಾರ್ಯಾಂಗದ ಮುಖ್ಯಸ್ಥರು. ಅಲ್ಲಿ ನೈಜ ಮತ್ತು ನಾಮಮಾತ್ರ ಮುಖ್ಯಸ್ಥರದ್ದು ಬರಲ್ಲ. ನೇರವಾಗಿ ರಾಜ್ಯದ ಮುಖ್ಯಸ್ಥರು ಅಥವಾ ಕಾರ್ಯಾಂಗದ ಮುಖ್ಯಸ್ಥರು ಯಾರಂದ್ರೆ ಅದು ಅಧ್ಯಕ್ಷರಾಗಿರ್ತಾರೆ ಎಲ್ಲಿ, ಅಮೇರಿಕಾದಲ್ಲಿ. ಆದರೆ ಭಾರತದಲ್ಲಿ ಮಾತ್ರ ಹಾಗಿಲ್ಲ. ಭಾರತದಲ್ಲಿ ನೈಜ ಮತ್ತು ನಾಮಮಾತ್ರ ಮುಖ್ಯಸ್ಥರದ್ದು ಬರ್ತಾರೆ. ನೈಜ ಮುಖ್ಯಸ್ಥರು ಭಾರತದ ಪ್ರಧಾನಮಂತ್ರಿ ಆದರೆ ನಾಮಮಾತ್ರ ಮುಖ್ಯಸ್ಥರು ಭಾರತದ ರಾಷ್ಟ್ರಪತಿಗಳಾಗಿರ್ತಾರೆ. ಆದರೆ ಭಾರತದ ಎಲ್ಲ ಶಾಸನೀಯ ಮತ್ತು ಕಾರ್ಯಾಂಗದ ಅಧಿಕಾರಗಳು ಭಾರತದಲ್ಲಿ ರಾಷ್ಟ್ರಪತಿಯವರ ಹೆಸರಿನಲ್ಲಿ ಆಗುತ್ತವೆ. ಆದ್ದರಿಂದ ಏನಂತಾರೆ, ಭಾರತದ ಪ್ರಧಾನಮಂತ್ರಿಯನ್ನು ನೈಜ ಮುಖ್ಯಸ್ಥ ಆದರೆ ರಾಷ್ಟ್ರಪತಿಯನ್ನು ನಾಮಮಾತ್ರ ಮುಖ್ಯಸ್ಥರತಾರೆ. ಹೀಗೆ ಭಾರತದ ಪ್ರಧಾನಮಂತ್ರಿಯನ್ನು ಅಮೇರಿಕಾದ ರಾಷ್ಟ್ರಾಧ್ಯಕ್ಷರೊಂದಿಗೆ ಹೋಲಿಸುವ ಕಾರ್ಯವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂದಿನ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಮಾಡಿದರು. ಆದರೆ ಮೂಲತಃ ಭಾರತದ ಪ್ರಧಾನಮಂತ್ರಿಯವರು ಅಮೇರಿಕಾದ ಅಧ್ಯಕ್ಷರಿಗಿಂತ ವಿಭಿನ್ನ ಸ್ಥಾನಮಾನವನ್ನು ಹೊಂದ್ಯಾರ, ವಿಭಿನ್ನ ಕಾರ್ಯಗಳನ್ನು ಹೊಂದ್ಯಾರ. ಈ ರೀತಿಯಾಗಿ ಹಲವು ವಿಧಗಳಲ್ಲಿ ವೈಭಿನ್ನತೆ ಕಂಡುಬರ್ತದೆ. ಮೂಲತಃ ನಮ್ಮದು ಸಂಸದೀಯ ಪ್ರಜಾಪ್ರಭುತ್ವ ಪದ್ಧತಿ, ಆದರೆ ಅಮೇರಿಕಾದ ಯಾವುದು ಅಧ್ಯಕ್ಷೀಯ ಪ್ರಜಾಪ್ರಭುತ್ವ ಪದ್ಧತಿ. ಅಲ್ಲಿ ಅಧ್ಯಕ್ಷರು ನೇರವಾಗಿ ಜನರ ಮೂಲಕ ಆಯ್ಕೆ ಆಗ್ತಾರೆ. ಭಾರತದಲ್ಲಿ ಪ್ರಧಾನಮಂತ್ರಿಗಳು ನೇರವಾಗಿ ಆಯ್ಕೆ ಆಗ್ತಾರೆ. ಆದರೆ ಭಾರತದಲ್ಲಿ ರಾಷ್ಟ್ರಪತಿಗಳು ಏನಾಗ್ತಾರೆ, ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಆಗ್ತಾರೆ. ಇಲ್ಲಿ ಭಾರತದ ಪ್ರಧಾನಮಂತ್ರಿಗಳು ತಾವು ಮಾಡಿದ ಕಾರ್ಯಗಳಿಗಾಗಿ ಸಂಸತ್ತಿಗೆ ಹೊಣೆಗಾರರಾಗಿರ್ತಾರೆ. ಆದರೆ ಅಮೇರಿಕಾದ ಅಧ್ಯಕ್ಷರು ಹಾಗಲ್ಲ. ತಮ್ಮ ಕಾರ್ಯವೈಖರಿಗಳಿಗೆ ಸಂಸತ್ತಿಗಾಗಿರ್ಬೋದು, ಅಲ್ಲಿನ ಸಂಸತ್ತನ್ನು ಕಾಂಗ್ರೆಸ್ ಅಂತೇಳಿ ಕರಿತೀವಿ, ಆ ಕಾಂಗ್ರೆಸ್ಗೆ ಹೊಣೆಗಾರನಾಗಿರುವುದಿಲ್ಲ. ಭಾರತದ ಪ್ರಧಾನಮಂತ್ರಿಗಳು ಸಾಮಾನ್ಯವಾಗಿ 5 ವರ್ಷಗಳಂತೆ ಎಷ್ಟು ಅವಧಿಯವರೆಗೆ ಬೇಕಾದರೂ ಅಧಿಕಾರದಲ್ಲಿರ್ಬೋದು. ಆದರೆ ಅಮೇರಿಕಾದಲ್ಲಿ ಹಾಗಲ್ಲ. 4 ವರ್ಷದ ಒಂದು ಅವಧಿಯಂತೆ ಕೇವಲ 2 ಅವಧಿಗೆ ಮಾತ್ರ ಅಧಿಕಾರದಲ್ಲಿರಬಹುದು. ಉದಾಹರಣೆಗೆ ಡೊನಾಲ್ಡ್ ಟ್ರಂಪ್ ಅವರು ಈಗ 2ನೇ ಟರ್ಮ್. ಈಗ 2028ರಲ್ಲಿ ಅವರ ಟರ್ಮ್ ಮುಗಿತದೆ. ಅದಾದ ನಂತರ ಅವರು ಚುನಾವಣೆಯಲ್ಲಿ ಭಾಗವಹಿಸುವ ಹಾಗಿಲ್ಲ, ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸುವ ಹಾಗಿಲ್ಲ. ಇದು ಅಮೇರಿಕಾದ ಪದ್ಧತಿ. ನೆಕ್ಸ್ಟ್, ಸೊ ಹಾಗಾಗಿ ಈ 13ನೇ ಪ್ರಶ್ನೆಗೆ ಉತ್ತರ ಯಾವುದಂದ್ರೆ ಡಾಕ್ಟರ್ BR ಅಂಬೇಡ್ಕರ್. ಈ ರೀತಿಯಾಗಿ ನಾವು ಅಮೇರಿಕಾದ ರಾಷ್ಟ್ರಾಧ್ಯಕ್ಷರು ಮತ್ತು ಭಾರತದ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿಗಳ ಬಗ್ಗೆ ಇರುವ ಹೋಲಿಕೆಯನ್ನು ನೋಡಿದೆವು. ನೆಕ್ಸ್ಟ್ ಕ್ವಶನ್ 14ನೇ ಪ್ರಶ್ನೆ ಹೀಗಿದೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದ ಸಂಸತ್ತು ಭಾರತ ಸಂವಿಧಾನದ 9ನೇ ಅನುಸೂಚಿಯಲ್ಲಿ ನಿರ್ದಿಷ್ಟ ಕಾನೂನುಗಳನ್ನು ಸೇರಿಸಬಹುದು. 9ನೇ ಅನುಸೂಚಿಯಲ್ಲಿ ಸೇರಿಸಿದ ಕಾನೂನುಗಳನ್ನು ಭಾರತದ ಯಾವುದೇ ನ್ಯಾಯಾಲಯಗಳಲ್ಲಿ ಪರಿಶೀಲನೆ ಮತ್ತು ತೀರ್ಮಾನ ಮಾಡುವಂತಿಲ್ಲ. ಸ್ನೇಹಿತರೆ, ಮೂಲತಃ ಇದು 9ನೇ ಅನುಚ್ಛೇದ ಅಥವಾ ಅನುಸೂಚಿಯ ಬದಲು ಹೇಳ್ತದೆ. ಕೆಳಗೇನಂದನ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳೋಣ. ಸ್ನೇಹಿತರೆ, ಮೂಲತಃ ನೋಡಬೇಕಾದ್ರೆ ಭಾರತದ ಮೂಲ ಸಂವಿಧಾನದಲ್ಲಿ 8 ಅನುಸೂಚಿಗಳಿದ್ದು 8 ಅನುಸೂಚಿಗಳು. ಕ್ರಮೇಣ ಏನು ಮಾಡ್ರು, 9ನೇ ಅನುಸೂಚಿಯನ್ನು ಆ್ಯಡ್ ಮಾಡಲಾಯಿತು. ನೆಕ್ಸ್ಟ್ 10ನೇ ಅನುಸೂಚಿಯನ್ನು ಆ್ಯಡ್ ಮಾಡಲಾಯಿತು. ನೆಕ್ಸ್ಟ್ 11 ಮತ್ತು 12ನೇ ಅನುಸೂಚಿಗಳನ್ನು ಆ್ಯಡ್ ಮಾಡುವ ಮೂಲಕ ಪ್ರಸ್ತುತ ಸಂವಿಧಾನದಲ್ಲಿ 12 ಅನುಸೂಚಿಗಳದಾವು.
12 ಅನುಸೂಚಿಗಳದಾವು. ಸ್ನೇಹಿತರೆ, ಈ ಅನುಸೂಚಿಗಳು ಎಕ್ಸಾಮ್ ದೃಷ್ಟಿಯಿಂದ ಬಹಳ ಮಹತ್ವದವು. ಪ್ರತಿ ಸಲ ಏನು ಮಾಡ್ತಾನೆ, ಈ ಅನುಸೂಚಿಗಳಿಂದ ಪ್ರಶ್ನೆಗಳು ಬರ್ತಾವೆ. ಅದು 5ನೇ ಅನುಸೂಚಿ ಆಗಿರ್ಬೋದು, 6ನೇ ಅನುಸೂಚಿ ಆಗಿರ್ಬೋದು. ಕೆಲವೊಮ್ಮೆ 1ನೇ ಅನುಸೂಚಿಯಲ್ಲಿಯ ಈ ಆರ್ಟಿಕಲ್ 2 ಮತ್ತು 3ರಿಂದ ಕ್ವಶನ್ಗಳು ಬಂದವು. ಸೊ ಅದಕ್ಕಾಗಿ ಇವತ್ತೇನು ಮಾಡೋಣ, ಈ ಎಲ್ಲ ಅನುಸೂಚಿಗಳನ್ನು ನೋಡೋಣ. ಸೊ ಸ್ನೇಹಿತರೆ, ಹಾಗಾದರೆ ಮೊದಲ ಅನುಸೂಚಿ ಏನು ಹೇಳ್ತದೆ? ಮೊದಲ ಅನುಸೂಚಿ ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹೆಸರು ಮತ್ತು ಅವುಗಳ ಪ್ರಾದೇಶಿಕ ವ್ಯಾಪ್ತಿಯನ್ನು, ಹೆಸರು ಮತ್ತು ಪ್ರಾದೇಶಿಕ ವ್ಯಾಪ್ತಿ ಎದುರು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ, ಇದು ಮೊದಲ ಅನುಸೂಚಿ ಆಯಿತು. ಈ ಮೊದಲ ಅನುಸೂಚಿಯಲ್ಲಿ 1ರಿಂದ 4 ವಿಧಿಗಳು ಬರ್ತಾವು. 1ರಿಂದ 4. 2 ಮತ್ತು 3ನೇ ವಿಧಿಗಳು ಏನು ಹೇಳ್ತಾವೆ ಅಂತ ಕೇಳಿದ್ರೆ, ರಾಜ್ಯಗಳ ಅಡ್ಮಿಷನ್. 2ನೇ ವಿಧಿ ಏನು ಹೇಳ್ತದೆ, ಯಾವ ರಾಜ್ಯಗಳು ಭಾರತದ ಪ್ರಸ್ತುತ ಭಾಗವಲ್ಲ ಅಂತಹ ರಾಜ್ಯಗಳನ್ನು ಭಾರತದ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಸೇರ್ಪಡೆ ಮಾಡಿಕೊಳ್ಳಬೇಕಾದರೆ 2ನೇ ವಿಧಿ ಅದಕ್ಕೆ ಅನುಮತಿಯನ್ನು ಕೊಡ್ತದೆ, ಅವಕಾಶವನ್ನು ಕೊಡ್ತದೆ. ನೆಕ್ಸ್ಟ್ 3ನೇ ವಿಧಿ, ಭಾರತದಲ್ಲಿರುವ ರಾಜ್ಯಗಳನ್ನು ಒಡೆದು ಆಗಿರ್ಬೋದು, 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳ ಭಾಗಗಳನ್ನು ವಿಲೀನಗೊಳಿಸಿ ಹೊಸ ರಾಜ್ಯವನ್ನು ನಿರ್ಮಾಣ ಮಾಡುವ ಅವಕಾಶವನ್ನು 3ನೇ ವಿಧಿ ಕೊಡ್ತದೆ. ರಾಜ್ಯಗಳ ಹೆಸರುಗಳನ್ನು ಬದಲಾವಣೆ ಮಾಡುವ ಅಧಿಕಾರ 3ನೇ ವಿಧಿ ಕೊಡ್ತದೆ. ಈ 3ನೇ ವಿಧಿಯ ಅಡಿ ಆಂಧ್ರ ಪ್ರದೇಶವನ್ನು ವಿಭಜನೆ ಮಾಡಿ ತೆಲಂಗಾಣವನ್ನು ನಿರ್ಮಾಣ ಮಾಡಲಾಯಿತು. 2014ರಲ್ಲಿ. ಸೊ ಇದು 3ನೇ ವಿಧಿ. ಹಾಗಾದರೆ ನೆಕ್ಸ್ಟ್ 2ನೇ ಅನುಸೂಚಿ ಏನು ಹೇಳ್ತದೆ? 2ನೇ ಅನುಸೂಚಿ ಮೂಲತಃ ಸಾಂವಿಧಾನಿಕ ಹುದ್ದೆಗಳ ವೇತನ, ಭತ್ಯೆಗಳು ಮತ್ತು ಸೌಲಭ್ಯಗಳ ಕುರಿತು ಮಾತಾಡ್ತದೆ. ಇಲ್ಲಿ ಮೂಲತಃ 9 ಜನರ ಏನು ಮಾಡಲಾಗಿದೆ, ವೇತನ, ಭತ್ಯೆ ಮತ್ತು ಸೌಲಭ್ಯಗಳ ಕುರಿತು ಉಲ್ಲೇಖ ಮಾಡಲಾಗಿದೆ. ಆ 9 ಜನ ಯಾರು, ಯಾವ ರೀತಿಯಾಗಿ ನೆನಪಿಡಿಬೋದು ಅಂದ್ರೆ, ಮೊದಲ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು. ಇವರು ರಾಜ್ಯದ ಮುಖ್ಯಸ್ಥ ಮತ್ತು ಕೇಂದ್ರದ ಮುಖ್ಯಸ್ಥ, ಈ ರೀತಿಯಾಗಿ ನೆನಪಿಡಿಬೋದು. ನೆಕ್ಸ್ಟ್ ಲೋಕಸಭೆ ಮತ್ತು ರಾಜ್ಯಸಭೆಯ ಸಭಾಪತಿ ಮತ್ತು ಉಪಸಭಾಪತಿ. ಸಾಮಾನ್ಯವಾಗಿ ನಾವು ಲೋಕಸಭೆಯ ಸಂದರ್ಭದಲ್ಲಿ ಸಭಾಪತಿ ಮತ್ತು ಉಪಸಭಾಪತಿ ಅಂತೇಳಿ ಕರಿತೇವೆ. ರಾಜ್ಯಸಭೆಯ ಸಂದರ್ಭದಲ್ಲಿ ಚೇರ್ಮನ್ ಮತ್ತು ವೈಸ್ ಚೇರ್ಮನ್ ಅಥವಾ ವೈಸ್ ಚೇರ್ಮನ್ ಅಂತೇಳಿ ಕರಿತೇವೆ. ಈ 2 ಜನ, ಲೋಕಸಭೆಯಿಂದ 2, ರಾಜ್ಯಸಭೆಯಿಂದ 2, 4 ಜನ ಆದರು. 4 ಜನ. ಇದೇ ರೀತಿ ರಾಜ್ಯ ವಿಧಾನಸಭೆ ಮತ್ತು ರಾಜ್ಯ ವಿಧಾನ ಪರಿಷತ್ತಿನಲ್ಲಿ ಸಭಾಪತಿ, ಉಪಸಭಾಪತಿ ಹಾಗೂ ಚೇರ್ಮನ್ ಮತ್ತು ವೈಸ್ ಚೇರ್ಮನ್ಗಳು ಬರ್ತಾರೆ. ನೆಕ್ಸ್ಟ್ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನ್ಯಾಯಾಧೀಶರ ವೇತನ ಮತ್ತು ಭತ್ಯೆಗಳು. ನೆಕ್ಸ್ಟ್ CAG. ಈ ರೀತಿಯಾಗಿ 1, 2, 3, 4, 7, 9 ಈ ರೀತಿಯಾಗಿ 9 ಜನರ ವೇತನ, ಸೌಲಭ್ಯ ಮತ್ತು ಭತ್ಯೆಗಳ ಕುರಿತು ಈ 2ನೇ ಅನುಸೂಚಿ ಏನು ಮಾಡ್ತದೆ, ಉಲ್ಲೇಖ ಮಾಡ್ತದೆ. ಇದು ಕೇವಲ ಪ್ರಮುಖ ಸಾಂವಿಧಾನಿಕ ಮುಖ್ಯಸ್ಥರ ಆರ್ಥಿಕ ಸೌಲಭ್ಯಗಳನ್ನು ಒಳಗೊಂಡದ, ಬೇರೆ ಯಾವುದೇ ಇತರ ಹುದ್ದೆಗಳ ಒಂದು ಸೌಲಭ್ಯಗಳು ಇಲ್ಲಿ ಒಳಗೊಂಡಿಲ್ಲ. ನೆಕ್ಸ್ಟ್ 3ನೇ ಅನುಸೂಚಿ ಏನು ಹೇಳ್ತದೆ ಸ್ನೇಹಿತರೆ? 3ನೇ ಅನುಸೂಚಿ ಪ್ರಮಾಣ ವಚನ ಮತ್ತು ಪ್ರತಿಜ್ಞಾ ವಿಧಿಗಳ ನಮೂನೆಗಳನ್ನು ಉಲ್ಲೇಖ ಮಾಡ್ತದೆ. ಪ್ರಮಾಣ ವಚನದ ಬಗ್ಗೆ ಉಲ್ಲೇಖ ಮಾಡ್ತದೆ. ಹಾಗಾದರೆ ಈ 3ನೇ ಅನುಸೂಚಿಯಡಿ ಯಾವ ಹುದ್ದೆಗಳಿಗೆ ಕುರಿತಂತೆ ಪ್ರಮಾಣ ವಚನದ ಈ ವೈಖರಿಯನ್ನು ನೀಡಲಾಗಿದೆ ಅಂದ್ರೆ, ಮೂಲತಃ ಸ್ನೇಹಿತರೆ ಕೇಂದ್ರ ಮತ್ತು ರಾಜ್ಯಗಳ ಕೇಂದ್ರದ ಸಂದರ್ಭದಲ್ಲಿ ನೋಡೋದಾದ್ರೆ, ಮೂಲತಃ ಕೇಂದ್ರದ ಸಂದರ್ಭದಲ್ಲಿ ಸಚಿವರು, ಸಂಸದರು, ಅಭ್ಯರ್ಥಿಗಳು ಈ ರೀತಿಯಾಗಿ 3. ಇದೇ ಸೇಮ ರಾಜ್ಯಗಳಲ್ಲಿ ಸಚಿವರು, ಶಾಸಕರು ಮತ್ತು ಅಭ್ಯರ್ಥಿಗಳು ಈ ರೀತಿಯಾಗಿ 6 ಜನ ಆಯಿತು. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ 8 ಜನ ಆಯಿತು. ಮತ್ತು ಕ್ಯಾಗ್ ಅಂದರೆ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್, ಮಹಾಲೆಕ್ಕ ಪರಿಶೋಧಕ. ಈ ರೀತಿಯಾಗಿ ಇಲ್ಲಿಯೂ ಕೂಡ 9 ಜನರ ಬಗೆಗಿನ ಪ್ರಮಾಣ ವಚನದ ಕುರಿತು ಮತ್ತು ಪ್ರತಿಜ್ಞಾ ವಿಧಿಗಳ ನಮೂನೆಗಳನ್ನು ನೀಡಲಾಗಿದೆ. ಉಪರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರ ಪ್ರಮಾಣ ವಚನದ ವಿವರ ಈ ಅನುಸೂಚಿಯಲ್ಲಿ ಸಿಗುವುದಿಲ್ಲ. ಯಾಕಂದರೆ ಅವರಿಗಾಗಿ ಪ್ರತ್ಯೇಕ ವಿಧಿಗಳನ್ನು ನೀಡಲಾಗಿದೆ.
ಯಾರಿಗೆ? ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ. ಸೊ ಇದಷ್ಟು 3ನೇ ಅನುಸೂಚಿ ಆಯಿತು. ನೆಕ್ಸ್ಟ್ ಸ್ನೇಹಿತರೆ, ಇಲ್ಲಿ ನೀವು ಲಕ್ಷ್ಯ ಕೊಡಬೇಕು. 2ನೇ ಅನುಸೂಚಿ ಮತ್ತು 3ನೇ ಅನುಸೂಚಿ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಮಹತ್ವದವು. 2ನೇ ಅನುಸೂಚಿಯಲ್ಲಿ ಯಾರ ಬಗೆಗಿನ ಒಂದು ಸೌಲಭ್ಯಗಳ ಉಲ್ಲೇಖ ಮಾಡಲಾಗಿದೆ, 3ನೇ ಅನುಸೂಚಿಯಲ್ಲಿ ಯಾವ ಹುದ್ದೆಗಳ ಪ್ರಮಾಣ ವಚನ ಮತ್ತು ಪ್ರತಿಜ್ಞಾ ವಿಧಿಗಳ ನಮೂನೆಗಳ ಉಲ್ಲೇಖ ಮಾಡಲಾಗಿದೆ ಅಂತ ಕೇಳ್ಬೋದು. ಇನ್ನೊಂದು ರೀತಿಯಲ್ಲಿ ಕೇಳ್ಬೋದು, 2 ಮತ್ತು 3ನೇ ಅನುಸೂಚಿಯಲ್ಲಿ ಸಾಮಾನ್ಯವಾಗಿರುವಂಥ ಹುದ್ದೆಗಳು ಯಾವುವು? ಸ್ನೇಹಿತರೆ, ಹೈಕೋರ್ಟ್, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರ್ಬೋದು, ಕ್ಯಾಗ್ ಆಗಿರ್ಬೋದು, ಇವು ಕಾಮನ್ ಹುದ್ದೆಗಳದಾವು 2 ಮತ್ತು 3ನೇ ಅನುಸೂಚಿಯಲ್ಲಿ ಕಂಡುಬರ್ತಾವು. ಸೊ ಹಾಗಾದ್ರೆ 4ನೇ ಅನುಸೂಚಿ ಏನು ಹೇಳ್ತದೆ? 4ನೇ ಅನುಸೂಚಿ ರಾಜ್ಯ ಮತ್ತು ಕೇಂದ್ರ ಶಾಸಿತ ಪ್ರದೇಶಗಳ ರಾಜ್ಯಸಭೆಯ ಸೀಟುಗಳ ಹಂಚಿಕೆಯ ಕುರಿತು ಉಲ್ಲೇಖ ನೀಡ್ತದೆ. ರಾಜ್ಯಸಭೆಯ ಸೀಟುಗಳ ಹಂಚಿಕೆ ಕುರಿತು ಸಾಮಾನ್ಯವಾಗಿ ವಿಧಿ 4 ಮತ್ತು 80 ಈ ಕುರಿತು ಉಲ್ಲೇಖ ಮಾಡ್ತದೆ. ಸಾಮಾನ್ಯವಾಗಿ ರಾಜ್ಯಸಭೆಯಲ್ಲಿ ಅತಿ ಹೆಚ್ಚು ಪ್ರಾತಿನಿಧ್ಯ ಹೊಂದಿದ ರಾಜ್ಯ ಯಾವುದು ಅಂದ್ರೆ ಅದು ಉತ್ತರ ಪ್ರದೇಶ, 31 ಸೀಟುಗಳು. ಕಡಿಮೆ ಅಂದರೆ ಅದು ಸಿಕ್ಕಿಂ ಆಗಿರ್ಬೋದು, ಗೋವಾ ಆಗಿರ್ಬೋದು. ಈ ರೀತಿ 3-4 ರಾಜ್ಯಗಳೆಷ್ಟು ಕೇವಲ 1 ಸೀಟನ್ನು ಹೊಂದಿವೆ. ರಾಜ್ಯಸಭೆಯು ರಾಜ್ಯಗಳ ಹಿತಾಸಕ್ತಿಯನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದ ಪ್ರತಿಯೊಂದು ರಾಜ್ಯಗಳಿಂದ ಏನು ಹೋಗ್ತಾರೆ? ರಾಜ್ಯಗಳ ಪ್ರತಿನಿಧಿಗಳು ಆಯ್ಕೆಯಾಗಿ ಹೋಗ್ತಾರೆ. ಇದು 4ನೇ ಅನುಸೂಚಿ ಆಯಿತು. ನೆಕ್ಸ್ಟ್ 5ನೇ ಅನುಸೂಚಿ ಏನು ಹೇಳ್ತದೆ? 5ನೇ ಅನುಸೂಚಿಯು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆ ಇರುವ ಪ್ರದೇಶಗಳ ಆಡಳಿತ ಮತ್ತು ನಿಯಂತ್ರಣ. ಅಂದರೆ ಏನು? ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಈ ಜನರು ಇರುವ ಒಂದು ಪ್ರದೇಶಗಳ ಆಡಳಿತ ಮತ್ತು ನಿಯಂತ್ರಣ. ಸಾಮಾನ್ಯವಾಗಿ ಈ 5ನೇ ಅನುಸೂಚಿಯಲ್ಲಿ ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ ಈ 4 ಪ್ರದೇಶಗಳನ್ನು ಹೊರತುಪಡಿಸಿ ಇತರ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನರು ವಾಸಿಸುವ ಪ್ರದೇಶಗಳ ಆಡಳಿತ ಮತ್ತು ನಿಯಂತ್ರಣ ಒಳಗೊಂಡಿರ್ತದೆ. 5ನೇ ಅನುಸೂಚಿಯಲ್ಲಿ 10 ರಾಜ್ಯಗಳು ಬರ್ತಾವು. ಆ 10 ರಾಜ್ಯಗಳು ಯಾವುವಂದ್ರೆ ಮಹಾರಾಷ್ಟ್ರ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಗುಜರಾತ್, ರಾಜಸ್ಥಾನ, ಆಂಧ್ರ ಪ್ರದೇಶ, ತೆಲಂಗಾಣ, ಒಡಿಸ್ಸಾ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ನೆಕ್ಸ್ಟ್ ಹಿಮಾಚಲ ಪ್ರದೇಶ ಮತ್ತು ಬಿಹಾರ. ಈ ರೀತಿಯಾಗಿ 10 ರಾಜ್ಯಗಳ ಒಂದು ಆಡಳಿತ, ನಿಯಂತ್ರಣ ಮತ್ತು ಅವುಗಳ ಹಿತಾಸಕ್ತಿಗೆ ಸಂಬಂಧಿಸಿದಂತೆ 5ನೇ ಶೆಡ್ಯೂಲ್ ಅಥವಾ 5ನೇ ಅನುಸೂಚಿ ಉಲ್ಲೇಖ ಮಾಡ್ತದೆ. ಹಾಗಾದರೆ 6ನೇ ಅನುಸೂಚಿ ಏನು ಮಾಡ್ತದೆ? ಸ್ನೇಹಿತರೆ, ಆಗಲೇ 5ನೇ ಶೆಡ್ಯೂಲ್ ಬಗ್ಗೆ ಹೇಳುವಾಗ ಈ ಬಿಹಾರನ್ನು ಉಲ್ಲೇಖ ಮಾಡಿದ್ವಿ. ಬಿಹಾರ ಇಲ್ಲ, ಜಾರ್ಖಂಡ್ ಅದ, ಜಾರ್ಖಂಡ್. ಸೊ ಈ ರೀತಿಯಾಗಿ 10 ರಾಜ್ಯಗಳ ಬಗ್ಗೆ ಉಲ್ಲೇಖ ಮಾಡ್ತದೆ. ನೆಕ್ಸ್ಟ್ 6ನೇ ಶೆಡ್ಯೂಲ್ ಏನು ಹೇಳ್ತದೆ? 6ನೇ ಶೆಡ್ಯೂಲ್ AMTM ಈ 4 ರಾಜ್ಯಗಳ ಅಂದರೆ ಈಶಾನ್ಯ ಭಾರತದ ಈ 4 ಬುಡಕಟ್ಟು ಪ್ರದೇಶಗಳ ಆಡಳಿತ ಸೌಲಭ್ಯಗಳ ಕುರಿತು ಉಲ್ಲೇಖ ಮಾಡ್ತದೆ. AMTM ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ. ಈ ಪ್ರದೇಶಗಳಲ್ಲಿ ಸ್ವಾಯತ್ತ ಜಿಲ್ಲಾ ಮಂಡಳಿ ಆಟೋನಮಸ್ ಡಿಸ್ಟಿಕ್ ಕೌನ್ಸಿಲ್ಗಳನ್ನು ಸ್ಥಾಪಿಸಲು ಅವಕಾಶ ಮಾಡಿಕೊಡ್ತದೆ. ಇದು ಏನು? 6ನೇ ಶೆಡ್ಯೂಲ್ ಆಯಿತು. ಸೊ ನೆಕ್ಸ್ಟ್ 7ನೇ ಶೆಡ್ಯೂಲ್ ಏನು ಹೇಳ್ತದೆ? 7ನೇ ಶೆಡ್ಯೂಲ್ ಮುಖ್ಯವಾಗಿ ಈ ಭಾರತದ ಒಕ್ಕೂಟ ವ್ಯವಸ್ಥೆಗೆ ಭದ್ರ ಬುನಾದಿಯನ್ನು ಹಾಕುವ ಕಾರ್ಯವನ್ನು ಮಾಡ್ತದೆ. ಹಾಗಂದರೆ ಏನು? ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರದ ವಿಭಜನೆಯನ್ನು ಮಾಡ್ತದೆ. ಅಧಿಕಾರವನ್ನು ಮುಖ್ಯವಾಗಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಈ ರೀತಿಯಾಗಿ 3 ಪಟ್ಟಿಗಳ ಮೂಲಕ ಅಧಿಕಾರವನ್ನು ವಿಭಜನೆ ಮಾಡ್ತದೆ. ಹಾಗಾದರೆ ಸ್ನೇಹಿತರೆ, ನೇರವಾಗಿ ಪ್ರಶ್ನೆ ಬರ್ಬೋದು, ಅಮುಕ್ ತಮುಕ್ ಅಥವಾ ಈ ಕೆಲವೊಂದು ವಿಷಯಗಳನ್ನು ಕೊಟ್ಟು ಆ ವಿಷಯವು ಯಾವ ಪಟ್ಟಿಯಲ್ಲಿ ಬರುತ್ತದೆ ಅಂತ ಕೇಳ್ಬೋದು. ಉದಾಹರಣೆಗಾಗಿ ಶಿಕ್ಷಣ ಯಾವ ಒಂದು ಪಟ್ಟಿಯಲ್ಲಿ ಬರ್ತದೆ ಅಂತ ಕೇಳ್ಬೋದು. ಪೊಲೀಸ್ ವ್ಯವಸ್ಥೆ ಯಾವ ಪಟ್ಟಿಯಲ್ಲಿ ಬರ್ತದೆ ಅಂತ ಕೇಳ್ಬೋದು. ಜೈಲು ಯಾವ ಪಟ್ಟಿಯಲ್ಲಿ ಬರ್ತದೆ ಅಂತ ಕೇಳ್ಬೋದು. ಅದಕ್ಕಾಗಿ ನಾವು ಪ್ರತಿಯೊಂದು ಪಟ್ಟಿಯಲ್ಲಿ ಕೆಲವೊಂದು ವಿಷಯಗಳನ್ನು ಲಕ್ಷ್ಯದಲ್ಲಿಡೋಣ. ಸೊ ಕೇಂದ್ರ ಪಟ್ಟಿಯಲ್ಲಿ ಸಾಮಾನ್ಯವಾಗಿ ರಕ್ಷಣೆ, ಕರೆನ್ಸಿ, ವಿದೇಶಾಂಗ ವ್ಯವಹಾರ, ಬ್ಯಾಂಕ್,
ವಿಮೆ, ಬ್ಯಾಂಕ್ ವಿಮೆ, ಈ ರೀತಿಯಾಗಿ ವಿಷಯಗಳು ಬರ್ತಾವೆ. ಕೇಂದ್ರ ಪಟ್ಟಿಯಲ್ಲಿ ಒಟ್ಟು 100 ವಿಷಯಗಳದಾವು. ಕೇಂದ್ರ ಪಟ್ಟಿಯಲ್ಲಿ ಒಟ್ಟು 100 ವಿಷಯಗಳು. ನೆಕ್ಸ್ಟ್ ರಾಜ್ಯ ಪಟ್ಟಿಯಲ್ಲಿ ಒಟ್ಟು 61 ವಿಷಯಗಳದಾವು. ಯಾವ ತರಹದ್ದು? ಪೊಲೀಸ್ ಆಗಿರ್ಬೋದು, ಸಾರ್ವಜನಿಕ ಸುವ್ಯವಸ್ಥೆ ಆಗಿರ್ಬೋದು, ಸಾರ್ವಜನಿಕ ಆರೋಗ್ಯ, ಕೃಷಿ ಆಗಿರ್ಬೋದು, ಜೈಲು ನಿಯಂತ್ರಣ ಅಥವಾ ನಿಯಮಗಳು ಆಗಿರ್ಬೋದು. ಈ ರೀತಿಯಾಗಿ ಒಟ್ಟು 61 ವಿಷಯಗಳ ಒಂದು ಪಟ್ಟಿ ರಾಜ್ಯ ಪಟ್ಟಿಯಲ್ಲಿ ಅದ. ನೆಕ್ಸ್ಟ್ ಸಮವರ್ತಿ ಪಟ್ಟಿಯಲ್ಲಿ ಮುಖ್ಯವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಕಾನೂನುಗಳನ್ನು ರೂಪಿಸುವ ಅಧಿಕಾರ ಇರ್ತದೆ. ಸೊ ಅಂತಹ ವಿಷಯಗಳು ಯಾವುವು? ಸೊ ಇಲ್ಲಿ ಶಿಕ್ಷಣ ಆಗಿರ್ಬೋದು, ಅರಣ್ಯ ಆಗಿರ್ಬೋದು, ವೇಟ್ಸ್ ಆ್ಯಂಡ್ ಮೀಜರ್ಸ್ ಆಗಿರ್ಬೋದು, ಅಂದರೆ ತೂಕ, ವಿವಾಹ ವಿಚ್ಛೇದನ ಆಗಿರ್ಬೋದು, ಕ್ರಿಮಿನಲ್ ಕೋಡ್ಗಳಾಗಿರ್ಬೋದು, ಕ್ರಿಮಿನಲ್ ಸಂಹಿತೆಗಳಾಗಿರ್ಬೋದು. ಯಾವ ರೀತಿ ಈಗ ಭಾರತೀಯ ನ್ಯಾಯ ಸಂಹಿತೆ ಅಂತ ಕರಿತೀವಲ್ಲ, ಮೊದಲು ಇಂಡಿಯನ್ ಪೀನಲ್ ಕೋಡ್ ಅಂತಿತ್ತಲ್ಲ ಅದು. ಈ ರೀತಿಯಾಗಿ ಒಟ್ಟು ಈ ಸಮವರ್ತಿ ಪಟ್ಟಿಯಲ್ಲಿ 47 ವಿಷಯಗಳದಾವು. ಪ್ರಸ್ತುತ 52 ವಿಷಯಗಳದಾವು. ಮೂಲತಃ 47 ಇದ್ದು 42ನೇ ಸಂವಿಧಾನ ತಿದ್ದುಪಡಿ 1976ರ ಮೂಲಕ 5 ವಿಷಯಗಳನ್ನು ರಾಜ್ಯ ಪಟ್ಟಿಯಿಂದ ಏನು ಮಾಡಿದ್ರು? ಸಮವರ್ತಿ ಪಟ್ಟಿಗೆ ವರ್ಗಾಯಿಸಲಾಯಿತು. ಆದ್ದರಿಂದ 47 + 5 ಟೋಟಲ್ ಈಗ 52 ಅದಾವು. ಮೂಲತಃ ರಾಜ್ಯ ಪಟ್ಟಿಯಲ್ಲಿ 66 ಇದ್ದು ಈಗ ಎಷ್ಟದಾವು? 61 ಆಯಿತು. ಇದೇ ಆಗ ಹೇಳಿದ ಹಾಗೆ 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1976ರ ಮೂಲಕ ರಾಜ್ಯ ಪಟ್ಟಿಯಲ್ಲಿಯ 5 ವಿಷಯಗಳನ್ನು ಏನು ಮಾಡಿದ್ರು? ಸಮವರ್ತಿ ಪಟ್ಟಿಗೆ ಆ್ಯಡ್ ಮಾಡಲಾಯಿತು. ಇದು ಏನು? 7ನೇ ಅನುಸೂಚಿ. 7ನೇ ಅನುಸೂಚಿಯಲ್ಲಿ ಯಾವ ಪಟ್ಟಿಗೆ ಯಾವ ವಿಷಯ ಸೇರಿದೆ ಅನ್ನೋದನ್ನು ಗಮನವಿಟ್ಟು ನೋಡಬೇಕು. ಇಲ್ಲಿಂದ ಪ್ರಶ್ನೆ ರೈಸ್ ಆಗ್ಬೋದು. ಸೊ ಈಗ ನೆಕ್ಸ್ಟ್ 8ನೇ ಅನುಸೂಚಿಗೆ ಹೋಗೋದಾದ್ರೆ 8ನೇ ಅನುಸೂಚಿ ಏನು ಹೇಳ್ತದೆ? ಸಂವಿಧಾನ ಅಂಗೀಕರಿಸಿದ ಅಧಿಕೃತ ಭಾಷೆ ಅಂತ ಹೇಳ್ತದೆ 8ನೇ ಅನುಸೂಚಿ. ಸೊ ಸ್ನೇಹಿತರೆ, ಏನಿದು ಅಧಿಕೃತ ಭಾಷೆ ಅಂದರೆ, ಮೂಲ ಭಾರತೀಯ ಸಂವಿಧಾನದಲ್ಲಿ 14 ಭಾಷೆಗಳನ್ನು ಅಧಿಕೃತ ಭಾಷೆ ಅಂಥೇಳಿ ಪರಿಗಣಿಸಲಾಗಿತ್ತು. ಆದರೆ ಈಗ ಎಷ್ಟದಾವ ಅಂದರೆ 22 ಭಾಷೆಗಳನ್ನು ಅಧಿಕೃತ ಭಾಷೆ ಅಂತೇಳಿ ಪರಿಗಣಿಸಲಾಗಿದೆ. ಹಾಗಾದರೆ ಯಾವ ತಿದ್ದುಪಡಿಯ ಮೂಲಕ ಯಾವ ಭಾಷೆಗಳನ್ನು ಅಧಿಕೃತವಾಗಿ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು ಅನ್ನೋದನ್ನು ಕೇಳ್ತಾನೆ. ಸೇಮ್ ಟು ಸೇಮ್ ಕ್ವಶನ್ 2024ರ UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ ಬಗ್ಗೆ ಕೇಳಲಾಗ್ಯದ. ಏನಂತ ಕೇಳಲಾಗಿತ್ತು ಅಂದ್ರೆ 71ನೇ ಸಂವಿಧಾನ ತಿದ್ದುಪಡಿ 1992ರ ಮೂಲಕ ಭಾರತದ ಸಂವಿಧಾನದ 8ನೇ ಅನುಸೂಚಿಗೆ ಯಾವ ಭಾಷೆಗಳನ್ನು ಅಧಿಕೃತವಾಗಿ ಸೇರ್ಪಡೆ ಮಾಡಲಾಯಿತು ಅಂತ ಕೇಳಿದ್ದ. ಸೊ ಅದಕ್ಕಾಗಿ ನಾವು ಎಲ್ಲ ತಿದ್ದುಪಡಿಗಳನ್ನು ನೋಡುವುದು ಅವಶ್ಯಕ. ಮೊದಲನೇದು 21ನೇ ಸಂವಿಧಾನ ತಿದ್ದುಪಡಿ ಬರ್ತದೆ. ಇಲ್ಲಿ ಮೊದಲನೇದೇನು? 21ನೇ ಸಂವಿಧಾನ ತಿದ್ದುಪಡಿ. 21ನೇ ಸಂವಿಧಾನ ತಿದ್ದುಪಡಿ ಮೂಲಕ ಅಂದರೆ 1967ರ ಮೂಲಕ ಸಿಂಧಿ ಭಾಷೆಯನ್ನು ಸೇರ್ಪಡೆ ಮಾಡಲಾಗ್ತದೆ. ಯಾವುದು? ಸಿಂಧಿ ಭಾಷೆ. ನೆಕ್ಸ್ಟ್ 71ನೇ ಸಂವಿಧಾನ ತಿದ್ದುಪಡಿ ಮೂಲಕ ಕೋಮಾನೆ 1992. ನಾವು ಯಾವ ರೀತಿ ನೆನಪಿಡ್ಬೋದು ಅಂದ್ರೆ ಕೋಮನೆ ಕೊಂಕಣಿ, ಮಣಿಪುರಿ ಮತ್ತು ನೇಪಾಳಿ. ಈ ರೀತಿಯಾಗಿ 71ನೇ ಸಂವಿಧಾನ ತಿದ್ದುಪಡಿ 1992ರ ಮೂಲಕ 3 ಭಾಷೆಗಳನ್ನು ಅಧಿಕೃತವಾಗಿ 8ನೇ ಅನುಸೂಚಿಗೆ ಸೇರ್ಪಡೆ ಮಾಡಲಾಯಿತು. ನೆಕ್ಸ್ಟ್ 92. ಸ್ನೇಹಿತರೆ, ಈ ಸೈಡ್ ಗಮನಿಸ್ಲತ್ತೀರಿ ಅನ್ಕೋತೀನಿ. 21 71 ಪ್ಲಸ್ ಮಾಡೋಣ, ಎಷ್ಟು ಬರ್ತದೆ? 92 ಬರ್ತದೆ. ಈ ರೀತಿಯಾಗಿ ನೆನಪಿಡಿಬೋದು ನೀವು. 21ನೇ ತಿದ್ದುಪಡಿ, 71ನೇ ತಿದ್ದುಪಡಿ, 92ನೇ ತಿದ್ದುಪಡಿ. ಇದು ಯಾವಾಗ? 2003ರಲ್ಲಿ ಆಯಿತು. ಈ ಮೂಲಕ BDMS ಬೋಡೋ, ಡೋಗ್ರಿ, ಮೈಥಿಲಿ ಮತ್ತು ಸಂತಾಲಿಯ ಸೇರ್ಪಡೆ ಮಾಡಲಾಯಿತು. ಈ ರೀತಿಯಾಗಿ ಒಟ್ಟು 8ನೇ ಅನುಸೂಚಿಯಲ್ಲಿ ಈಗ ಎಷ್ಟದಾವ ಅಂದ್ರೆ 22 ಭಾಷೆಗಳನ್ನು ಗುರುತಿಸಲಾಗಿದೆ. ಸ್ನೇಹಿತರಲ್ಲಿ ನೆನಪಿಡಬೇಕು, ಭಾರತೀಯ ಸಂವಿಧಾನದಲ್ಲಿ ಇಂಗ್ಲೀಷ್ ಇಲ್ಲ.
ಅಂದರೆ 8ನೇ ಅನುಸೂಚಿಯಲ್ಲಿ ಇಂಗ್ಲೀಷ್ನ ಉಲ್ಲೇಖ ಮಾಡಿಲ್ಲ. ಆದರೆ ಅನ್ಯ ದೇಶಗಳ ಭಾಷೆಗಳಾದ ನೇಪಾಳಿ ಆಗಿರ್ಬೋದು ಅದನ್ನು ಉಲ್ಲೇಖ ಮಾಡಲಾಗಿದೆ. 8ನೇ ಅನುಸೂಚಿಯಲ್ಲಿ ಉರ್ದು ಅದ. ಇತ್ತೀಚೆಗೆ ಈ ಕರ್ನಾಟಕದ ತುಳು ಭಾಷೆಯನ್ನು ಈ 8ನೇ ಅನುಸೂಚಿಯಲ್ಲಿ ಸೇರ್ಪಡೆ ಮಾಡಬೇಕೆನ್ನುವ ಬೇಡಿಕೆಗಳದವು. ಭೋಜ್ಪುರಿ ಮತ್ತು ರಾಜಸ್ಥಾನಿ ಭಾಷೆಗಳನ್ನು ಕೂಡ ಸೇರಿಸಬೇಕನ್ನೋ ಬೇಡಿಕೆಗಳದವು. ಇದಿಷ್ಟು 8ನೇ ಅನುಸೂಚಿ ಆಯಿತು. ಆಗಲೇ ಹೇಳಿದ ಹಾಗೆ ಮೂಲ ಸಂವಿಧಾನದಲ್ಲಿ ಕೇವಲ 8 ಅನುಸೂಚಿಗಳಿದ್ದವು. 9ನೇ ಅನುಸೂಚಿಯನ್ನು ಆ್ಯಡ್ ಮಾಡಲಾಯಿತು, ತಿದ್ದುಪಡಿಯ ಮೂಲಕ ಸೇರ್ಪಡೆ ಮಾಡಲಾಯಿತು. ಪ್ರಶ್ನೆ ಇರೋದು ಈ 9ನೇ ಅನುಸೂಚಿ ಬಗ್ಗೆನೇ ಅದ. ಹಾಗಾದರೆ 9ನೇ ಅನುಸೂಚಿ ಏನು ಹೇಳ್ತದೆ? ಮೂಲತಃ ಭೂ ಸುಧಾರಣೆ ಮತ್ತು ಜಮೀನ್ದಾರಿ ಪದ್ಧತಿಯ ನಿರ್ಮೂಲನೆಗೆ ಸಂಬಂಧಿಸಿದ ಕಾಯ್ದೆಗಳನ್ನು ಈ ಒಂದು 9ನೇ ಅನುಸೂಚಿಯಲ್ಲಿ ಇಡಲಾಯಿತು. 1ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1951ರ ಮೂಲಕ ಈ ಒಂದು 9ನೇ ಅನುಸೂಚಿಯನ್ನು ಸಂವಿಧಾನದಲ್ಲಿ ಸೇರ್ಪಡೆ ಮಾಡಲಾಯಿತು. ಅಂದಿನ ಪ್ರಥಮ ಪ್ರಧಾನಿಯಾದ ಜವಾಹರ್ಲಾಲ್ ನೆಹರು ಅವರು ಈ ಒಂದು ಮೊದಲನೇ ತಿದ್ದುಪಡಿಯನ್ನು ತರುವ ಮೂಲಕ ಏನು ಮಾಡಿದ್ರು, ಭೂ ಸುಧಾರಣೆಯನ್ನು ಮತ್ತು ಇತರ ಜಮೀನ್ದಾರಿ ಪದ್ಧತಿಯ ನಿರ್ಮೂಲನೆಗೆ ಸಂಬಂಧಿಸಿದ ಕಾಯ್ದೆಗಳನ್ನು 9ನೇ ಅನುಸೂಚಿಯಲ್ಲಿ ಇಟ್ಟರು. ಮೂಲತಃ ಏನು ಹೇಳ್ತಾ ಇದು, ಈ ಪಟ್ಟಿಯ ಅಡಿ ಸೇರಿಸಲಾದ ಕಾಯ್ದೆಗಳಿಗೆ ನ್ಯಾಯಾಲಯದ ವಿಮರ್ಶೆ ಅಥವಾ ನ್ಯಾಯಿಕ ವಿಮರ್ಶೆಯಿಂದ ವಿನಾಯಿತಿ ಇರುತ್ತದೆ ಅಂಥೇಳಿ ಹೇಳಿದ್ರು. ಆದರೆ ಸಮಸ್ಯೆ ಏನಾಯಿತು, 2007ರಲ್ಲಿ ಐ ಆರ್ ಕೊಯ್ಲೋ ಪ್ರಕರಣದ ಮೂಲಕ ಏನು ಮಾಡಿದ್ರು, 9ನೇ ಅನುಸೂಚಿಯಲ್ಲಿಯ ಪ್ರಕರಣಗಳ ಮೇಲೂ ಏನು ನ್ಯಾಯಿಕ ವಿಮರ್ಶೆ ಇರ್ತದೆ. ಯಾಕಂದರೆ ನ್ಯಾಯಿಕ ವಿಮರ್ಶೆ ಅನ್ನೋದು ಸಂವಿಧಾನದ ಮೂಲ ರಚನೆಯ ಭಾಗವಾಗಿದೆ ಅಂತ ಹೇಳಿದ್ರು. ಆದರೆ ಒಂದು ಕಂಡೀಷನ್ ಇಟ್ಟರಲ್ಲಿ, ಏನು ಕಂಡೀಷನ್, 24 ಏಪ್ರಿಲ್ 1973ರ ನಂತರ ಬಂದ ಅಥವಾ ನಂತರ 9ನೇ ಅನುಸೂಚಿಯಲ್ಲಿ ಇಡಲಾದ ಕಾಯ್ದೆಗಳ ಮೇಲೆ ಮಾತ್ರ ನ್ಯಾಯಿಕ ವಿಮರ್ಶೆ ಇರ್ತದೆ. ಈ 24 ಏಪ್ರಿಲ್ 1973ಕ್ಕಿಂತ ಮೊದಲು ಯಾವುದೇ ಕಾಯ್ದೆಗಳನ್ನು 9ನೇ ಅನುಸೂಚಿಯಲ್ಲಿ ಇಟ್ಟಿದ್ದೇ ಆದರೆ ಅವುಗಳ ಮೇಲೆ ನ್ಯಾಯಿಕ ವಿಮರ್ಶೆ ಇರುವುದಿಲ್ಲ. ಇದರ ನಂತರ ಏನು ಬರ್ತಾವು ಅದ್ರ ಮ್ಯಾಗ ಇರ್ತದೆ. ಯಾಕಂದ್ರೆ ಈ 24 ಏಪ್ರಿಲ್ 1973ರಂದು ಕೇಶವಾನಂದ ಭಾರತಿ ಪ್ರಕರಣ ಆಗ್ತದೆ. ಈ ಕೇಶವಾನಂದ ಭಾರತಿ ಪ್ರಕರಣದ ಮೂಲಕವೇ ಭಾರತದ ಸಂವಿಧಾನದಲ್ಲಿ ಏನು ಮಾಡಿದ್ರು, ಭಾರತೀಯ ಸಂವಿಧಾನದ ಮೂಲ ಲಕ್ಷಣಗಳು ಎಂಬ ಪರಿಕಲ್ಪನೆಯನ್ನು ನೀಡಲಾಯಿತು. ಹಾಗಾಗಿ ಇಲ್ಲಿ ನ್ಯಾಯಿಕ ವಿಮರ್ಶೆ ಅನ್ನುವುದು ಏನದ, ಒಂದು ಸಂವಿಧಾನದ ಮೂಲ ಸಂರಚನೆಯ ಭಾಗ ಅದ. ಆದ್ದರಿಂದ ನೀವು 9ನೇ ಶೆಡ್ಯೂಲ್ದಾಗ ಇಡ್ರಿ, ಎಲ್ಲರೇ ಇಡ್ರಿ, ಅದರ ಮ್ಯಾಗ ನ್ಯಾಯಿಕ ವಿಮರ್ಶೆ ಇದ್ದೇ ಇರ್ತದೆ ಅನ್ನೋ ಒಂದು ತೀರ್ಪನ್ನು IR ಕೊಯ್ಲೋ ಪ್ರಕರಣದ ಮೂಲಕ ನೀಡಲಾಯಿತು. ಇದು ನೆಕ್ಸ್ಟ್ 10ನೇ ಅನುಸೂಚಿ ಏನು ಹೇಳ್ತದೆ. 10ನೇ ಅನುಸೂಚಿ ಸ್ನೇಹಿತರೆ, 10ನೇ ಅನುಸೂಚಿ ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ಉಲ್ಲೇಖ ಮಾಡ್ತದೆ. ಮೂಲತಃ ಇದನ್ನು 52ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1985ರ ಮೂಲಕ ಭಾರತೀಯ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಗ್ತದೆ. ಆಗ ಈ ಒಂದು ಕಾಯ್ದೆಯನ್ನು ತರುವಾಗ ಭಾರತದ ಪ್ರಧಾನಮಂತ್ರಿ ಯಾರಾಗಿದ್ದರು ಅಂತ ಕೇಳ್ಬೋದು. ಅದು ಯಾರಂದ್ರೆ ರಾಜೀವ್ ಗಾಂಧಿ ಆದರು. ಈ ಒಂದು ಪಕ್ಷದ ಸದಸ್ಯರು ನಿರಂತರವಾಗಿ ಮೇಲಿಂದ ಮೇಲೆ ಪಕ್ಷಗಳನ್ನು ಬದಲಾಯಿಸುವ ಸಂದರ್ಭದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಗ್ತದೆ ಅನ್ನೋ ಒಂದು ಕಾರಣದಿಂದ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು 52ನೇ ಸಂವಿಧಾನ ತಿದ್ದುಪಡಿ 85ರಲ್ಲಿ ತರಲಾಯಿತು. ಚುನಾಯಿತ ಪ್ರತಿನಿಧಿಗಳು ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಮೇಲಿಂದ ಮೇಲೆ ಜಿಗಿಯುವುದನ್ನು ತಡೆಯಲು ಮತ್ತು ಅವರನ್ನು ಅನರ್ಹಗೊಳಿಸಬೇಕೆಂಬ ಉದ್ದೇಶದಿಂದ ಇದನ್ನು ತರಲಾಯಿತು. ಇದು 10ನೇ ಅನುಸೂಚಿ. ನೆಕ್ಸ್ಟ್ 11ನೇ ಅನುಸೂಚಿ ಏನು ಹೇಳ್ತದೆ. 11ನೇ ಅನುಸೂಚಿ ಪಂಚಾಯತ್ ರಾಜ್ ಸಂಸ್ಥೆಗಳ ಅಧಿಕಾರ ಮತ್ತು ಜವಾಬ್ದಾರಿಗಳ ಬಗ್ಗೆ ಉಲ್ಲೇಖ ಮಾಡ್ತದೆ. ಪಂಚಾಯತ್ ರಾಜ್ ಸಂಸ್ಥೆಗಳ ಬಗ್ಗೆ ಅವುಗಳ ಅಧಿಕಾರ, ಜವಾಬ್ದಾರಿ. ಒಟ್ಟು ರಾಜ್ಯ ಸರ್ಕಾರ ಗ್ರಾಮ ಪಂಚಾಯಿತಿಗಳಿಗೆ 29 ವಿಷಯಗಳನ್ನು ಏನು ಮಾಡ್ತದೆ, ವರ್ಗಾವಣೆ ಮಾಡ್ತದೆ. ಈ 29 ವಿಷಯಗಳ ಮೇಲೆ ಅಧಿಕಾರ ಮಾಡುವ ಅಥವಾ ಅವುಗಳ ಸಂಪೂರ್ಣ ಜವಾಬ್ದಾರಿಯನ್ನು ಗ್ರಾಮ ಪಂಚಾಯಿತಿಗಳಿಗೆ ನೀಡಲಾಗ್ತದೆ. ಇದು 11ನೇ ಸಂವಿಧಾನ ತಿದ್ದುಪಡಿ. ಮೂಲತಃ ಇದನ್ನು 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1992ರ ಮೂಲಕ ಭಾರತೀಯ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು. ಇದು 11ನೇ ಅನುಸೂಚಿ. ನೆಕ್ಸ್ಟ್ 12ನೇ ಅನುಸೂಚಿ ಏನು ಹೇಳ್ತದೆ.
12ನೇ ಅನುಸೂಚಿಯು ನಗರ ಭಾಗಗಳಲ್ಲಿಯ ಸ್ಥಳೀಯ ಸಂಸ್ಥೆಗಳ ಆಡಳಿತ ಅಧಿಕಾರ ಮತ್ತು ಜವಾಬ್ದಾರಿಗಳ ಬಗ್ಗೆ ಉಲ್ಲೇಖ ಮಾಡ್ತದೆ. ನಗರ ಸ್ಥಳೀಯ ಆಡಳಿತ ಮುಖ್ಯವಾಗಿ ಇದನ್ನು 74ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1992 ಮೂಲಕ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು. ಒಟ್ಟು ರಾಜ್ಯ ಸರ್ಕಾರ ಏನು ಮಾಡ್ತದೆ, 18 ವಿಷಯಗಳ ಒಂದು ಅಧಿಕಾರ ಅಥವಾ ಜವಾಬ್ದಾರಿಯನ್ನು ನಗರ ಸ್ಥಳೀಯ ಸಂಸ್ಥೆಗಳಿಗೆ ವಹಿಸಲಾಗುತ್ತದೆ. ಇದು 12ನೇ ಅನುಸೂಚಿ. ಸೊ ಒಟ್ಟಿನಲ್ಲಿ ಈ 12 ಅನುಸೂಚಿಗಳನ್ನು ನೋಡಿದೆವು ನಾವು. ಈ 12 ಅನುಸೂಚಿಗಳಿಂದ ಯಾವುದೇ ಪ್ರಶ್ನೆ ಬಂದ್ರೆ ಅದನ್ನು ಬಿಡಿಸುವಂಥ ಸಾಮರ್ಥ್ಯವನ್ನು ಪಡೆದುಕೊಂಡೆವು. ಸೊ ಹಾಗಾದರೆ ಈಗ 9ನೇ ಅನುಸೂಚಿ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಏನು ಹೇಳೋಣ, 9ನೇ ಅನುಸೂಚಿ ಬಗ್ಗೆ ಭಾರತದ ಸಂವಿಧಾನದ 9ನೇ ಅನುಸೂಚಿಯಲ್ಲಿ ನಿರ್ದಿಷ್ಟ ಕಾನೂನುಗಳನ್ನು ಸೇರಿಸಬಹುದು. ಎಸ್ ಸ್ನೇಹಿತರೆ, ಸೇರಿಸಬಹುದು. ಎಷ್ಟೋ ಕಾನೂನುಗಳನ್ನು ಸೇರಿಸಲಾಗಿದೆ. ಸೊ ಹಾಗಾಗಿ ಏನಾಯಿತು, ಮೊದಲ ಹೇಳಿಕೆ ಸರಿಯಾಯಿತು. ನೆಕ್ಸ್ಟ್ 2ನೇ ಹೇಳಿಕೆ ಏನದು, 9ನೇ ಅನುಸೂಚಿಯಲ್ಲಿ ಸೇರಿಸಿದ ಕಾನೂನುಗಳನ್ನು ಭಾರತದ ಯಾವುದೇ ನ್ಯಾಯಾಲಯದಲ್ಲಿ ಪರಿಶೀಲನೆ ಮತ್ತು ತೀರ್ಮಾನ ಮಾಡುವಂತಿಲ್ಲ. ಸ್ನೇಹಿತರೆ, ಆಗಲೇ ನೋಡಿದೆವು ಇದನ್ನು. 24 ಏಪ್ರಿಲ್ 1973 ಎಲ್ಲಿಯವರೆಗೆ ಇನ್ನೂ ಈ ಕೇಶವಾನಂದ ಭಾರತಿ ಪ್ರಕರಣ ಆಗಿರಲಿಲ್ಲ, ಅಲ್ಲಿಯವರೆಗೆ ಯಾವ ಕಾಯ್ದೆಗಳನ್ನು ಈ ಒಂದು 9ನೇ ಅನುಸೂಚಿಯಲ್ಲಿ ಇಡಲಾಗಿದೆಯೋ ಅವುಗಳೇನದಾವು ನ್ಯಾಯಿಕ ವಿಮರ್ಶೆಯಿಂದ ವಿನಾಯಿತಿಯನ್ನು ಪಡೆದಿವೆ. ಆದರೆ 24 ಏಪ್ರಿಲ್ 1973 ಈಚೆಗೆ ಯಾವುದೇ ಕಾಯ್ದೆಗಳನ್ನು ಈ 9ನೇ ಅನುಸೂಚಿಯಲ್ಲಿ ಇಡಲಾಗಿದ್ದರೂ ಅವುಗಳ ಮೇಲೆ ಏನದ ನ್ಯಾಯಿಕ ವಿಮರ್ಶೆ ಒಳಪಟ್ಟದ. ಹಾಗಾಗಿ ಏನಾಗ್ತದ, 2ನೇ ಸ್ಟೇಟ್ಮೆಂಟ್ ತಪ್ಪಾಗ್ತದ. ಇಲ್ಲಿ ನೆನಪಿಡಬೇಕು ನೀವು, 24 ಏಪ್ರಿಲ್ 1973 ಈ ಡೇಟದಿಂದ ಯಾವುದೇ ಕಾನೂನುಗಳನ್ನು ಈ ಡೇಟದ ನಂತರ ಸೇರ್ಪಡೆ ಮಾಡಲಾಗಿದ್ದರೆ ಅವುಗಳ ಮೇಲೆ ನ್ಯಾಯಿಕ ವಿಮರ್ಶೆ ಆದ ಅನ್ನುವ ಒಂದು ತೀರ್ಪನ್ನು IR ಕೊಯ್ಲೋ ಪ್ರಕರಣದ ಮೂಲಕ ಸುಪ್ರೀಂ ಕೋರ್ಟ್ ಏನು ಮಾಡ್ತದೆ, ತೀರ್ಪು ನೀಡ್ತದೆ. ಹಾಗಾಗಿ ಮೊದಲ ಹೇಳಿಕೆ ಸರಿ, 2ನೇ ಹೇಳಿಕೆ ತಪ್ಪು, ಎ ಮಾತ್ರ ಸರಿಯಾಗಿದೆ. ಸೊ ನೆಕ್ಸ್ಟ್ ಕ್ವಶನ್, 15ನೇ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯದ ಪ್ರಕಾರ ಲೋಕ್ ಅದಾಲತ್ಗಳ ಪ್ರಯೋಜನಗಳೆಂದರೆ ಯಾವುದೇ ನ್ಯಾಯಾಲಯದ ಶುಲ್ಕವಿರುವುದಿಲ್ಲ ಹಾಗೂ ಒಂದು ವೇಳೆ ಶುಲ್ಕ ಪಾವತಿಸಿದ್ದರೆ ವಿವಾದವನ್ನು ಬಗೆಹರಿಸಿಕೊಂಡ ಬಳಿಕ ಶುಲ್ಕ ಮರುಪಾವತಿಸಲಾಗುತ್ತದೆ. ಸ್ನೇಹಿತರೆ, ಈ ಹೇಳಿಕೆ ಸರಿಯಾದ. ನೆಕ್ಸ್ಟ್, ಕಾರ್ಯವಿಧಾನದಲ್ಲಿ ನಮ್ಯತೆ ಮತ್ತು ಕಡಿಮೆ ನ್ಯಾಯಿಕ ಶುಲ್ಕ ಅರ್ಧ ಸತ್ಯ. ಇದು ಕಾರ್ಯವಿಧಾನದಲ್ಲಿ ನಮ್ಯತೆ ಇರ್ತದೆ. ಯಾವುದೇ ಅಂದ್ರೆ ನೈಸರ್ಗಿಕ ನ್ಯಾಯದ ತತ್ವದ ಆಧಾರದ ಮೇಲೆ ಲೋಕ ಅದಾಲತ್ಗಳು ಮಾಡ್ತಾವು, ನ್ಯಾಯದಾನವನ್ನು ಮಾಡ್ತಾವು. ಆದರೆ ಕಡಿಮೆ ನ್ಯಾಯಿಕ ಶುಲ್ಕ ಅಲ್ಲ, ಇದು ತಪ್ಪು. ಮೇಲೆ ಏನು ಹೇಳವು, ಶುಲ್ಕವಿರುವುದಿಲ್ಲ, ಯಾವುದೇ ಶುಲ್ಕವಿರುವುದಿಲ್ಲ. ಹಾಗಾಗಿ 2ನೇ ಹೇಳಿಕೆ ತಪ್ಪಾಗ್ತದೆ, ಆಪ್ಷನ್ ತಪ್ಪಾಗ್ತದೆ. ಲೋಕ ಅದಾಲತ್ನ ನಿರ್ಣಯವು ವಿವಾದದಲ್ಲಿರುವ ಪಕ್ಷಗಳಿಗೆ ಬದ್ಧವಾಗಿರುವುದಿಲ್ಲ. ಸ್ನೇಹಿತರೆ, ಎಕ್ಸಾಕ್ಟ್ ಅಪೋಸಿಟ್ ಸ್ಟೇಟ್ಮೆಂಟ್ ಅದ. ಇದು ಉಭಯ ಪಕ್ಷಗಳಿಗೆ ಏನಿರ್ತದೆ, ಬದ್ಧವಾಗಿರ್ತದೆ. ಲೋಕ ಅದಾಲತ್ನ ತೀರ್ಪೇನು ಎರಡೂ ಪಕ್ಷಗಳ ಮೇಲೆ ಬದ್ಧವಾಗಿರ್ತದೆ, ಬೈಂಡಿಂಗ್ ಅಂತೇಳಿ ಕರಿತೀವಿ ನಾವು. ಸೊ ಹಾಗಾಗಿ 3ನೇ ಆಪ್ಷನ್ ತಪ್ಪಾಗ್ತದೆ. ಲೋಕ ಅದಾಲತ್ನ ತೀರ್ಪಿನ ವಿರುದ್ಧ ವಿವಾದದಲ್ಲಿರುವ ಪಕ್ಷಗಳು ಯಾವುದೇ ನ್ಯಾಯಾಲಯದಲ್ಲಿ ಮನವಿ ಸಲ್ಲಿಸಬಹುದು, ಇದು ಕೂಡ ತಪ್ಪದ. ಯಾಕಂದ್ರೆ ಆಗಲೇ 3ನೇ ಸ್ಟೇಟ್ಮೆಂಟ್ ಹೇಳಿದ ಹಾಗೆ ಲೋಕ ಅದಾಲತ್ನ ವಿವಾದದಲ್ಲಿರುವ ಪಕ್ಷಗಳಿಗೆ ಬದ್ಧವಾಗಿರ್ತದೆ ಮತ್ತು ಇದರ ತೀರ್ಪನ್ನು ಯಾವುದೇ ನ್ಯಾಯಾಲಯಗಳಿಗೆ ಮೇಲ್ಮನವಿಯನ್ನು ಸಲ್ಲಿಸಕೂಡದು ಎಂಬ ಒಂದು ಪ್ರಾವಧಾನ ಅದ. ಹಾಗಾಗಿ 1ನೇ ಸ್ಟೇಟ್ಮೆಂಟ್ ಏನಂತ ಕರೆಕ್ಟ್ ಆಗ್ತದೆ. ಸ್ನೇಹಿತರೆ, ಈ ಲೋಕ ಅದಾಲತ್ ಆಗಿರ್ಬೋದು, ಪಂಚಾಯತ್ ರಾಜ್ ವ್ಯವಸ್ಥೆ ಆಗಿರ್ಬೋದು, ಅಧೀನ ನ್ಯಾಯಾಲಯಗಳ ಕುರಿತು ಇತ್ತೀಚೆಗೆ ಪ್ರಶ್ನೆಗಳು ಬರಲಾಗ್ತಾವು. ಸೊ ಹಾಗಾಗಿ ನಾವು ಈ ಲೋಕ ಅದಾಲತ್ಗಳನ್ನು ವಿವರವಾಗಿ ನೋಡೋಣ. ಲೋಕ ಅದಾಲತ್ ಅಂದರೆ ಏನು? ಸಾಮಾನ್ಯವಾಗಿ ಇದನ್ನು ಜನತಾ ನ್ಯಾಯಾಲಯ ಅಂಥೇಳಿ ಕರಿತೀವಿ. ಲೋಕ ಅದಾಲತ್ ಇದನ್ನು ಏನಂತ ಕರಿತೀವಿ? ಜನತಾ ನ್ಯಾಯಾಲಯ ಅಂಥೇಳಿ ಕರಿತೀವಿ. ಮೂಲತಃ ಸ್ನೇಹಿತರೆ, ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ 1987ರ ಈ ಒಂದು ಕಾಯ್ದೆಯ ಮೂಲಕ ಲೋಕ ಅದಾಲತನ್ನು ಸ್ಥಾಪನೆ ಮಾಡಲಾಯಿತು. ಕಾನೂನು ಸೇವಾ ಪ್ರಾಧಿಕಾರ ಕಾಯ್ದೆ 1987ರ ಅಡಿಯಲ್ಲಿ ಲೋಕ ಅದಾಲತ್ ಅನ್ನುವ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಾಯಿತು. ಇವುಗಳನ್ನು ಜನತಾ ನ್ಯಾಯಾಲಯ ಅಂಥೇಳಿ ಕರಿತೀವಿ. ಇವುಗಳಿಗೆ ಯಾವುದೇ ಕೋರ್ಟ್ ಫೀಸ್, ಈ ನ್ಯಾಯಾಲಯದ ಶುಲ್ಕ ಇರುವುದಿಲ್ಲ, ಜೀರೋ ಇರ್ತದೆ.
0 ಫೀ ಇರ್ತದೆ. ಇನ್ನೊಂದು ಪಾಯಿಂಟ್ ಏನು ನೆಕ್ಸ್ಟ್, ಇವು ನ್ಯಾಯಾಲಯದಲ್ಲಿ ಬಾಕಿ ಉಳಿದಿರುವ ಪ್ರಕರಣಗಳ ವಿಲೇವಾರಿ ಮಾಡ್ಬೋದು, ಅಥವಾ ಡೈರೆಕ್ಟ್ ನೇರವಾಗಿ ನಾವು ಲೋಕ ಅದಾಲತ್ಗೆ ನಮ್ಮ ಸಮಸ್ಯೆಗಳನ್ನು, ನಮ್ಮ ವಿವಾದಗಳನ್ನು ಪರಿಹಾರ ಮಾಡಿಕೊಳ್ಳಲು ಹೋಗ್ಬೋದು. ಅಂದರೆ 2 ರೀತಿಯ ಪ್ರಕರಣಗಳನ್ನು ತೆಗೆದುಕೊಳ್ತದೆ. ಒಂದು, ಈಗಾಗಲೇ ನ್ಯಾಯಾಲಯದಲ್ಲಿ ಬಾಕಿ ಉಳಿದಿರೋ ಪ್ರಕರಣಗಳನ್ನು ಇತ್ಯರ್ಥ ಮಾಡಿಕೊಳ್ಳಲು ಲೋಕ ಅದಾಲತ್ಗೆ ಹೋಗ್ಬೋದು. ನೆಕ್ಸ್ಟ್, ಡೈರೆಕ್ಟಾಗಿ ನೇರವಾಗಿ ಯಾವುದೇ ನ್ಯಾಯಾಲಯಕ್ಕೆ ಹೋಗದೆ ನೇರವಾಗಿ ಲೋಕ ಅದಾಲತಕ್ಕೆ ಹೋಗುವ ಮೂಲಕ ನಮ್ಮ ವಿವಾದಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು. ಒಂದು ವೇಳೆ ನಾವು ನ್ಯಾಯಾಲಯದಲ್ಲಿ ಯಾವುದೇ ಒಂದು ಶುಲ್ಕವನ್ನು ತುಂಬಿದ್ದರೆ ಅಂಥ ಒಂದು ಪ್ರಕರಣಗಳನ್ನು ನಾವು ಲೋಕ ಅದಾಲತ್ನಲ್ಲಿ ಇತ್ಯರ್ಥ ಮಾಡಿಕೊಂಡರೆ ನಾವು ತುಂಬಿದ ಈ ಹಣ ಏನಲ್ಲ ನಮ್ಗೆ ಮರಳಿ ದೊರೀತದ ಅನ್ನೋ ಒಂದು ಪ್ರಾವಧಾನ ಲೋಕ ಅದಾಲತ್ನ ನಿಬಂಧನೆಗಳಲ್ಲಿ ಲೋಕ ಅದಾಲತ್ಗಳಲ್ಲಿ ಅಂದರೆ ಏನು, ನಮ್ಮ ಹಣವನ್ನು ಮರುಪಾವತಿಸಲಾಗುತ್ತದೆ. ಹಣ ಮರುಪಾವತಿ ಅಂದರೆ ಏನು, ಸಪೋಸ್ ನಾವು ಡಿಸ್ಟಿಕ್ ಕೋರ್ಟ್ ಅಥವಾ ಹೈಕೋರ್ಟಿನಲ್ಲಿ ಹೋಗ್ಯೆವು, ನಮ್ಮ ವಿವಾದ ಇತ್ಯರ್ಥ ಮಾಡಿಕೊಳ್ಳಲು ಅಲ್ಲಿ ನಾವು ಕೋರ್ಟ್ ಫೀಗಳನ್ನು ತುಂಬೆವು. ಆದರೆ ನಂತರ ನಮಗೇನು ಅನ್ನಿಸ್ತು, ಇಲ್ಲ ನಾವು ವಿವಾದವನ್ನು ಲೋಕ ಅದಾಲತ್ನಲ್ಲಿ ಪರಿಹಾರ ಮಾಡಿಕೊಳ್ಳೋಣ ಅನ್ನಿಸ್ತು. ಆವಾಗ ನಾವು ಲೋಕ ಅದಾಲತ್ಗೆ ಬಂದೆವು. ಆದರೆ ಅಲ್ಲಿ ಫೀ ಏನು ತುಂಬಿರ್ತೀವಲ್ಲ, ನಾವು ಲೋಕ ಅದಾಲತ್ನಲ್ಲಿ ನಮ್ಮ ವಿವಾದವನ್ನು ಪರಿಹಾರ ಮಾಡಿಕೊಂಡ ನಂತರ ಆ ತುಂಬಿದ ರೊಕ್ಕ ಏನಲ್ಲ ಅದು ಹೊಳ್ಳಿ ಬರ್ತದೆ. ಇದೇ ಇದರ ಒಂದು ಪ್ರಾವಧಾನ. ನೆಕ್ಸ್ಟ್, ಲೋಕ ಅದಾಲತದ ತೀರ್ಪು ಸಾಮಾನ್ಯವಾಗಿ ಇದು ಸಿವಿಲ್ ನ್ಯಾಯಾಂಗದಂತೆ ಇದರ ತೀರ್ಪು ಇರ್ತದೆ. ಆ ತೀರ್ಪು ಉಭಯ ಪಕ್ಷಗಳ ಮೇಲೆ ಬಂಧನಕಾರಿ ಅಥವಾ ಕಡ್ಡಾಯ ಅಥವಾ ಬೈಂಡಿಂಗ್ ಇರ್ತದೆ. ಮೇಲ್ಮನವಿಗೆ ಯಾವುದೇ ಅವಕಾಶಗಳು ಇರುವುದಿಲ್ಲ. ಇದು ಇದರ ಲೋಕ ಅದಾಲತದ ಲಕ್ಷಣಗಳು. ಮೂಲತಃ ಇದನ್ನು ಯಾವ ಉದ್ದೇಶಕ್ಕಾಗಿ ಸ್ಥಾಪನೆ ಮಾಡಲಾಯಿತು ಅಂದ್ರೆ, ಸಂವಿಧಾನದ ಆರ್ಟಿಕಲ್ 39A ಏನು ಹೇಳ್ತದೆ, ಉಚಿತ ಕಾನೂನು ನೆರವು ನೀಡಬೇಕಂತೇಳಿ ಹೇಳ್ತದೆ. ಇದು ಗಾಂಧೀಜಿಯ ಒಂದು ಪ್ರಸಿದ್ಧ ತತ್ವ. ಗ್ರಾಮೀಣ ಭಾಗದಲ್ಲಿ ವಾಸಿಸುವ ಜನರಿಗೆ ಸಮಾನ ಮತ್ತು ಉಚಿತ ಕಾನೂನು ನೆರವು ನೀಡಬೇಕು ಅನ್ನೋದು. ಆ ಒಂದು ಉದ್ದೇಶದಿಂದ ಸರ್ಕಾರ ಏನು ಮಾಡ್ತದೆ, 1987ರ ಈ ಕಾನೂನು ಸೇವಾ ಪ್ರಾಧಿಕಾರ ಕಾಯ್ದೆಯ ಅನ್ವಯ ಈ ಲೋಕ ಅದಾಲತವನ್ನು ನಿರ್ಮಾಣ ಮಾಡ್ತದೆ. ಸೊ ಇಲ್ಲಿ ಏನಾಯಿತು, ಗಾಂಧಿವಾದಿ ತತ್ವದ ಅನುಷ್ಠಾನ ಅಂದರೆ DPSPಯಲ್ಲಿ ಈ ಆರ್ಟಿಕಲ್ 39A ಅನುಷ್ಠಾನ ಆಯಿತು. ಸಾಮಾನ್ಯವಾಗಿ ಲೋಕ ಅದಾಲತ 3 ಸದಸ್ಯರಿಂದ ಕೂಡಿರ್ತದೆ. ಅದರಲ್ಲಿ ಒಬ್ಬರು ಅಧ್ಯಕ್ಷರಿರ್ತಾರೆ, ಇಬ್ಬರು ಇತರ ಸದಸ್ಯರಿರ್ತಾರೆ. ಈ ಒಬ್ಬರು ಅಧ್ಯಕ್ಷರು ಯಾರಿರ್ತಾರಂದ್ರೆ ಹಾಲಿ ಅಥವಾ ನಿವೃತ್ತ ನ್ಯಾಯಾಧೀಶರಾಗಿರ್ತಾರೆ ಅಧ್ಯಕ್ಷರು. ಇತರ ಇಬ್ಬರು ಸದಸ್ಯರು ಯಾರು, ಒಬ್ಬರು ಕಾನೂನು ತಜ್ಞರು, ಇನ್ನೊಬ್ಬರು ಸಾಮಾಜಿಕ ಕಾರ್ಯಕರ್ತರು. ಈ 3 ಜನರನ್ನು ಒಳಗೊಂಡ ಒಂದು ಲೋಕ ಅದಾಲತವನ್ನು ನಿರ್ಮಾಣ ಮಾಡಲಾಗುತ್ತದೆ. ಮೊದಲನೇದವರು ಅಥವಾ ಅಧ್ಯಕ್ಷರು ಯಾರು, ಹಾಲಿ ಅಥವಾ ನಿವೃತ್ತ ನ್ಯಾಯಾಧೀಶರಿರ್ತಾರೆ. ಒಬ್ಬರು ಸಾಮಾಜಿಕ ಕಾರ್ಯಕರ್ತರಿರ್ತಾರೆ, ಇನ್ನೊಬ್ಬರು ಕಾನೂನು ತಜ್ಞರಿರ್ತಾರೆ. ಮುಂದೆ ಏನಾಯಿತು, 2002ರಲ್ಲಿ ಏನಾಗ್ತದೆ, ಈ ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆಗೆ ತಿದ್ದುಪಡಿಯನ್ನು ತರುವ ಮೂಲಕ ಏನು ಮಾಡ್ತಾರೆ, ಲೋಕ ಅದಾಲತ್ ಏನಿರ್ತಾವೆ ಮೊದಲು ಅದನ್ನು ಏನು ಮಾಡಿದ್ರು, ಪರ್ಮನೆಂಟ್ ಲೋಕ್ ಅದಾಲತ್, ಖಾಯಂ ಲೋಕ ಅದಾಲತವನ್ನು ಸ್ಥಾಪಿಸಲು ಅವಕಾಶ ನೀಡಲಾಯಿತು. ಖಾಯಂ ಲೋಕ ಅದಾಲತ್ ಸ್ಥಾಪನೆಗೆ ಅವಕಾಶ 2002ರ ಈ ಒಂದು ತಿದ್ದುಪಡಿ ಮೂಲಕ ನೀಡಲಾಯಿತು. ಸ್ನೇಹಿತರೆ, ಈ ಲೋಕ ಅದಾಲತ್ ನ್ಯಾಯದಾನ ಮಾಡುವಾಗ ಅಥವಾ ತೀರ್ಪನ್ನು ನೀಡುವಾಗ ಇದರಲ್ಲಿ ಯಾವುದೇ ಈ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಥವಾ ಎವಿಡೆನ್ಸ್ ಆ್ಯಕ್ಟ್, ಸಾಕ್ಷ್ಯ ಕಾಯ್ದೆ ಇವುಗಳ ಯಾವುದೇ ಕಟ್ಟುನಿಟ್ಟುಗಳಿಗೆ ಒಳಗಾಗದೆ ನೈಸರ್ಗಿಕ ನ್ಯಾಯ ತತ್ವದ ಆಧಾರದ ಮೇಲೆ ಏನು ಮಾಡ್ತದೆ, ನ್ಯಾಯದಾನವನ್ನು ಮಾಡಲಾಗ್ತದೆ. ಈಗ ಸಪೋಸ್ ಹೈಕೋರ್ಟ್ ಅಥವಾ ಯಾವುದೇ ಡಿಸ್ಟಿಕ್ ಕೋರ್ಟ್ಗಳಲ್ಲಿ ಪೆಂಡಿಂಗ್ ಇರುವ ಪ್ರಕರಣ ಲೋಕ ಅದಾಲತಕ್ಕೆ ಬಂದಾಗ ಇಲ್ಲಿ ಯಾವ ತರಹದ ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗುತ್ತದೆ ಅಂದ್ರೆ, ಸಾಮಾನ್ಯವಾಗಿ ವಿವಾಹ, ವಿಚ್ಛೇದನ ಮತ್ತು ಹಣಕಾಸು ಸಂದರ್ಭದ ವಿವಾದಗಳನ್ನು ಇಲ್ಲಿ ಪರಿಶೀಲನೆ ಮತ್ತು
ವಿಲೇವಾರಿಯನ್ನು ಮಾಡಲಾಗ್ತದೆ. ಆದ್ರೆ ಅವು ಕಾಗ್ನಿಜಬಲ್ ಅಫೆನ್ಸ್ ಇರಬೇಕು. ಕಾಗ್ನಿಜಬಲ್ ಅಂತ ಕರಿತೀವಿ. ಏನಿದು ಕಾಗ್ನಿಜಬಲ್ ಅಂದ್ರೆ ಇತ್ಯರ್ಥ ಮಾಡಬಹುದಾದ ಎಲ್ಲ ಪ್ರಕರಣಗಳನ್ನು ಇಲ್ಲಿ ವಿಲೇವಾರಿ ಮಾಡಲಾಗ್ತದೆ. ಸಪೋಸ್ ಯಾರೇ ಬಂದು ಒಂದು ಮರ್ಡರ್ ಮಾಡಿ, ಇಲ್ಲ ನಾ ರೊಕ್ಕ ಕೊಡ್ತೀನಿ ಅವ್ರಿಗೆ, ಇಲ್ಲೇ ಇತ್ಯರ್ಥ ಮಾಡೋನು ಅನ್ನೋದಿಲ್ಲ. ಅದು ನಾನ್ ಕಾಗ್ನಿಜಬಲ್ ಅಫೆನ್ಸ್. ಕ್ರಿಮಿನಲ್ ಪ್ರೊಸೀಜರ್ಗೆ ಒಳಗಾಗಿ ಏನಾಗ್ತದೆ, ಡಿಸ್ಟ್ರಿಕ್ಟ್ ನ್ಯಾಯಾಲಯಕ್ಕೆ ಹೋಗ್ತದೆ, ನೆಕ್ಸ್ಟ್ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಈ ಥರ ಹೋಗ್ತದೆ. ಸೊ ಇಲ್ಲಿ ಇತ್ಯರ್ಥ ಮಾಡಿಕೊಳ್ಳಬಹುದಾದ ಪ್ರಕರಣಗಳನ್ನು ಮಾತ್ರ ವಿಲೇವಾರಿ ಮಾಡುವ ಕಾರ್ಯ ಲೋಕ ಅದಾಲತ್ ಮಾಡ್ತದೆ. ಸೊ ಈಗ ನೇರವಾಗಿ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಪ್ರಶ್ನೆಯಲ್ಲಿ ಏನು ಹೇಳೋಣ, ಯಾವುದೇ ನ್ಯಾಯಾಲಯದ ಶುಲ್ಕವಿರುವುದಿಲ್ಲ, ಆದ್ದರಿಂದ ಇದು ಸರಿಯಾದ. ನೆಕ್ಸ್ಟ್ ಎಲ್ಲ ತಪ್ಪದವ ಅಂತ ನೋಡಿದೆವು. ಸೊ ಹಾಗಾಗಿ 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಆಗ್ತದೆ. ನೆಕ್ಸ್ಟ್, ಜಿಲ್ಲಾ ನ್ಯಾಯಾಧೀಶರಿಗೆ ಸಂಬಂಧಿಸಿದಂತೆ ಕೊಟ್ಟಿರುವ ಯಾವ ಹೇಳಿಕೆಗಳು ಸರಿಯಾಗಿವೆ? ಜಿಲ್ಲೆಯ ಅತ್ಯುನ್ನತ ನ್ಯಾಯಿಕ ಪ್ರಾಧಿಕಾರಿ ಅಥವಾ ಅಧಿಕಾರಿಯಾಗಿರುತ್ತಾರೆ. ಅವನು ಅಥವಾ ಅವಳು ಸಿವಿಲ್ ಮೊಕದ್ದಮೆಗಳನ್ನು ವಿಚಾರಣೆ ನಡೆಸುವಾಗ ಅವರನ್ನು ಜಿಲ್ಲಾ ನ್ಯಾಯಾಧೀಶರು ಎನ್ನುತ್ತಾರೆ. ಕ್ರಿಮಿನಲ್ ಪ್ರಕರಣಗಳನ್ನು ವಿಚಾರಣೆ ಮಾಡುವಾಗ ಅವರನ್ನು ಸೆಷನ್ಸ್ ನ್ಯಾಯಾಧೀಶರೆನ್ನುತ್ತಾರೆ. ಸೆಷನ್ಸ್ ನ್ಯಾಯಾಧೀಶರಿಗೆ ಜೀವಾವಧಿ ಶಿಕ್ಷೆ ನೀಡುವ ಅಧಿಕಾರವಿದ್ದು ಅದು ಜಿಲ್ಲಾ ನ್ಯಾಯಾಧೀಶರ ದೃಢೀಕರಣಕ್ಕೆ ಒಳಪಟ್ಟಿದೆ. ಸ್ನೇಹಿತರೆ, ಮೂಲತಃ ಭಾರತ ಸಮಗ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿದೆ. ಟಾಪ್ ಮೋಸ್ಟ್ ಅಥವಾ ಅಪೆಕ್ಸ್ ರೂಪದಲ್ಲಿ ಸುಪ್ರೀಂ ಕೋರ್ಟ್ ಇದ್ರೆ, ಅದರ ನಂತರ ಯಾವುದು ಬರ್ತಾವೆ ಅಂದ್ರೆ ಹೈಕೋರ್ಟ್. ಹೈಕೋರ್ಟ್ದ ಅಧೀನದಲ್ಲಿ ಯಾವ್ಯಾವ ಬರ್ತಾವೆ ಅಂದ್ರೆ ಜಿಲ್ಲಾ ನ್ಯಾಯಾಲಯಗಳು ಬರ್ತಾವೆ. ಜಿಲ್ಲಾ ನ್ಯಾಯಾಲಯಗಳಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ಗಳಲ್ಲಿ ಮುಖ್ಯವಾಗಿ 2 ತರಹ. ಒಂದು ಯಾವುದು ಸಿವಿಲ್ ಪ್ರಕರಣಗಳಿಗಾಗಿ, ನೆಕ್ಸ್ಟ್ ಕ್ರಿಮಿನಲ್ ಪ್ರಕರಣಗಳಿಗಾಗಿ. ಸಿವಿಲ್ ಪ್ರಕರಣಗಳನ್ನು ಈ ಜಿಲ್ಲಾ ನ್ಯಾಯಾಲಯ ನೆರವೇರಿಸುವಂಥ ಸಂದರ್ಭದಲ್ಲಿ ಅವರಿಗೆ ಜಿಲ್ಲಾ ನ್ಯಾಯಾಧೀಶರಂತೇಳಿ ಕರಿತೇವೆ. ಕ್ರಿಮಿನಲ್ ಪ್ರಕರಣಗಳನ್ನು ವಿಲೇವಾರಿ ಮಾಡುವಾಗ ಅವರನ್ನು ಸೆಷನ್ಸ್ ನ್ಯಾಯಾಧೀಶರು ಅಥವಾ ಸತ್ರ ನ್ಯಾಯಾಧೀಶರು ಅಂಥೇಳಿ ಕರಿತೇವೆ. ಸೊ ಹಾಗಾಗಿ ಏನು 3ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಯಿತು, 2ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಯಿತು. ಜಿಲ್ಲೆಯ ಅತ್ಯುನ್ನತ ನ್ಯಾಯಿಕ ಪ್ರಾಧಿಕಾರಿ ಇರ್ತಾರೆ, ಹಾಗಾಗಿ 1ನೇ ಸ್ಟೇಟ್ಮೆಂಟು ರೈಟ್ ಆಯಿತು. ಸೊ ಆನ್ಸರ್ ಯಾವುದಾಯಿತು? A, B, C ರೈಟ್. ಸೊ ಆಪ್ಷನ್ 4 ರೈಟ್. 4ನೇದು ಯಾಕೆ ತಪ್ಪದ? ಒಂದು ವೇಳೆ ಸೆಷನ್ ನ್ಯಾಯಾಧೀಶರಿಗೆ ಜೀವಾವಧಿ ಶಿಕ್ಷೆ ನೀಡುವ ಅಧಿಕಾರವಿದ್ದು ಅದು ಜಿಲ್ಲಾ ನ್ಯಾಯಾಧೀಶರಿಂದ ದೃಢೀಕರಣಕ್ಕೆ ಒಳಪಟ್ಟಿದೆ. ಸ್ನೇಹಿತರೆ, ಸೆಷನ್ ನ್ಯಾಯಾಧೀಶರಾಗಿರ್ಬೋದು ಅಥವಾ ಈ ಜಿಲ್ಲಾ ನ್ಯಾಯಾಧೀಶರಾಗಿರ್ಬೋದು ಒಬ್ಬರೇ ಆಗಿರ್ತಾರೆ. ಕೇವಲ ವಿಭಿನ್ನ ಪ್ರಕರಣಗಳನ್ನು ವಿಲೇವಾರಿ ಮಾಡುವಾಗ ಮಾತ್ರ ಅವರ ಹೆಸರು ಬದಲಾಗ್ತದೆ. ಆದ್ದರಿಂದ ಇದು ದೃಢೀಕರಣ ಯಾರ್ದು ಬೇಕಂದರೆ ಇಲ್ಲಿ ಹೈಕೋರ್ಟದ ದೃಢೀಕರಣ ಬೇಕು, ಉಚ್ಚ ನ್ಯಾಯಾಲಯದ ದೃಢೀಕರಣ ಬೇಕು. ಹಾಗಾಗಿ ಏನು ಹೇಳ್ಬೋದು, ಇಲ್ಲಿ ಜಿಲ್ಲಾ ನ್ಯಾಯಾಲಯಗಳಿಗೆ ಮರಣದಂಡನೆ, ಜೀವಾವಧಿ ಶಿಕ್ಷೆಯನ್ನು ವಿಧಿಸುವ ಅಧಿಕಾರವಿದೆ. ಹಾಗೆ ಜಿಲ್ಲಾ ನ್ಯಾಯಾಲಯ ವಿಧಿಸಿದ್ದೇ ಆದರೆ ಅದು ಹೈಕೋರ್ಟ್ನ ದೃಢೀಕರಣಕ್ಕೆ ಒಳಪಟ್ಟಿದ್ದು. ಇದು ಸ್ಟೇಟ್ಮೆಂಟ್. ಸೊ ಹಾಗಾಗಿ 4ನೇ ಸ್ಟೇಟ್ಮೆಂಟ್ ಏನಾಗ್ತದೆ, ರಾಂಗ್ ಆಗ್ತದೆ. ಸ್ನೇಹಿತರೆ, ಈ ಜಿಲ್ಲಾ ನ್ಯಾಯಾಲಯಗಳ ಬಗ್ಗೆ ನೋಡೋದಾದ್ರೆ, ಜಿಲ್ಲಾ ನ್ಯಾಯಾಲಯವನ್ನು ಸಾಮಾನ್ಯವಾಗಿ ಸಂವಿಧಾನದ ಭಾಗ 6ರಲ್ಲಿ ಉಲ್ಲೇಖ ಮಾಡಲಾಗಿದೆ. ಜಿಲ್ಲಾ ನ್ಯಾಯಾಲಯವನ್ನು ಸಾಮಾನ್ಯವಾಗಿ ಭಾಗ 6ರಲ್ಲಿ ಉಲ್ಲೇಖ ಮಾಡಲಾಗಿದೆ. ಮೂಲತಃ 233ರಿಂದ 237ರವರೆಗಿನ ವಿಧಿಗಳು ಈ ಜಿಲ್ಲಾ ನ್ಯಾಯಾಲಯಗಳು ಅಥವಾ ಅಧೀನ ನ್ಯಾಯಾಲಯಗಳ ಬಗ್ಗೆ ವಿವರಿಸ್ತಾವೆ. ಹಾಗಾದರೆ ಜಿಲ್ಲಾ ನ್ಯಾಯಾಧೀಶರ ಬಗ್ಗೆ ಓದುತ್ತಿದ್ದೇವೆ. ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿ ಯಾರು ಮಾಡ್ತಾರೆ? ಜಿಲ್ಲಾ ನ್ಯಾಯಾಧೀಶರನ್ನು ಆಯಾ ರಾಜ್ಯದ ರಾಜ್ಯಪಾಲರು ಮಾಡ್ತಾರೆ. ಹೀಗೆ ನೇಮಕಾತಿ ಮಾಡುವಾಗ ಅವರು ಆ ಸಂಬಂಧಪಟ್ಟ ಹೈಕೋರ್ಟಿನ ಸಮಾಲೋಚನೆ ಮಾಡಬೇಕು. ಸಂಬಂಧಪಟ್ಟ ಹೈಕೋರ್ಟ್ನ ಸಮಾಲೋಚನೆ ಅಂದರೆ ಏನು? ಸಪೋಸ್ ಕರ್ನಾಟಕದ ಒಂದು ಬಿಜಾಪುರ ಜಿಲ್ಲೆಯ ಜಿಲ್ಲಾ ನ್ಯಾಯಾಧೀಶರನ್ನು ನೇಮಕ ಮಾಡುವಾಗ ಕರ್ನಾಟಕ ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ಅವರು ಮಾಡ್ತಾರೆ. ಆದರೆ ತಾವರ್ಚಂದ್ ಗೆಹ್ಲೋಟ್ ಅವರು ಈ ಕರ್ನಾಟಕದ ಹೈಕೋರ್ಟಿನ ಸಮಾಲೋಚನೆಯನ್ನು ಮಾಡಬೇಕು. ಈ ಸಮಾಲೋಚನೆ ಅನ್ನೋದು ಕಡ್ಡಾಯವಾಗಿರ್ತದೆ. ಸೊ ಯಾರು ಮಾಡ್ತಾರೆ? ರಾಜ್ಯಪಾಲರು. ಹೈಕೋರ್ಟಿನ ಸಮಾಲೋಚನೆ ಕಡ್ಡಾಯವಾಗಿರ್ತದೆ. ಜಿಲ್ಲಾ ನ್ಯಾಯಾಧೀಶರಾಗಲು ಕೆಲವು ಅರ್ಹತೆಗಳನ್ನು ಪೂರೈಸಬೇಕು. ಅರ್ಹತೆಗಳು ಯಾವುವು? ಅರ್ಹತೆಗಳು ಅವರು ಈಗಾಗಲೇ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ನಾಗರಿಕ ಸೇವೆಯಲ್ಲಿ ಇರಬಾರದು. ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ನಾಗರಿಕ ಸೇವೆಯಲ್ಲಿ ಇರಬಾರದು.
ಒಂದನೇದು. ನೆಕ್ಸ್ಟ್ 7 ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು. ನೆಕ್ಸ್ಟ್ ಅವರ ನೇಮಕಾತಿಗೆ ಸಂಬಂಧಿಸಿದಂತೆ ರಾಜ್ಯದ ಹೈಕೋರ್ಟ್ ಏನು ಮಾಡಬೇಕು, ಹೈಕೋರ್ಟ್ ಶಿಫಾರಸು ಮಾಡಿರಬೇಕು. ಈ 3 ಅರ್ಹತೆಗಳನ್ನು ಪಾಲಿಸಿದ್ದೇ ಆದರೆ ಅಂಥವರನ್ನು ರಾಜ್ಯಪಾಲರು ಜಿಲ್ಲಾ ನ್ಯಾಯಾಧೀಶರಾಗಿ ನೇಮಕ ಮಾಡಬಹುದು. ನೆಕ್ಸ್ಟ್ ಜಿಲ್ಲಾ ನ್ಯಾಯಾಧೀಶರು ಆಗಲೇ ಹೇಳಿದ ಹಾಗೆ 2 ತರಹದ ಈ ವಿವಾದಗಳನ್ನು ಇತ್ಯರ್ಥ ಮಾಡ್ತಾರೆ. ಒಂದನೇದು ಸಿವಿಲ್, ನೆಕ್ಸ್ಟ್ ಕ್ರಿಮಿನಲ್. ಸಿವಿಲ್ ಈ ಪ್ರಕರಣಗಳನ್ನು ವಿಲೇವಾರಿ ಮಾಡುವಾಗ ಅವರನ್ನು ಜಿಲ್ಲಾ ನ್ಯಾಯಾಧೀಶರು ಅಂಥೇಳಿ ಕರಿತೀವಿ. ಕ್ರಿಮಿನಲ್ ಪ್ರಕರಣಗಳನ್ನು ವಿಲೇವಾರಿ ಮಾಡುವಾಗ ಅವರನ್ನು ಸತ್ರ ನ್ಯಾಯಾಧೀಶರು ಅಥವಾ ಸೆಷನ್ ಜಡ್ಜಸ್ ಅಂತೇಳಿ ಕರಿತೇವೆ. ಓಕೆ, ಈ ಕ್ರಿಮಿನಲ್ ಪ್ರಕರಣಗಳನ್ನು ವಿಲೇವಾರಿ ಮಾಡುವಾಗ ಅವರು ಒಬ್ಬ ಅಪರಾಧಿಗೆ ಏನು ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆಯನ್ನು ನೀಡುವ ಅಧಿಕಾರವಿರುತ್ತದೆ. ಆದರೆ ಅಂತಹ ಒಂದು ತೀರ್ಪು ಏನಲ್ಲ, ಸಂಬಂಧಪಟ್ಟ ಹೈಕೋರ್ಟ್ನಿಂದ ದೃಢೀಕರಣವಾಗಬೇಕು ಇದು. ನೆಕ್ಸ್ಟ್ ಸ್ನೇಹಿತರೆ, ಈ ಅಧೀನ ನ್ಯಾಯಾಲಯಗಳೆಲ್ಲವೂ ಹೈಕೋರ್ಟಿನ ವ್ಯಾಪ್ತಿ ಅಥವಾ ನಿಯಂತ್ರಣಕ್ಕೆ ಒಳಪಟ್ಟಿರ್ತಾವೆ. ಸಂವಿಧಾನದ 235ನೇ ವಿಧಿ ಹೇಳ್ತದೆ. ಏನು ಹೇಳ್ತದೆ, ಜಿಲ್ಲಾ ನ್ಯಾಯಾಲಯಗಳು ಮತ್ತು ಇತರ ಅಧೀನ ನ್ಯಾಯಾಲಯಗಳು ಅವುಗಳ ಆಡಳಿತ ಮತ್ತು ನಿಯಂತ್ರಣ ಸಂಪೂರ್ಣವಾಗಿ ಆ ರಾಜ್ಯದ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತದೆ ಅಂಥೇಳಿ ಆರ್ಟಿಕಲ್ 235 ಹೇಳ್ತದೆ. ಸೊ ಇದಷ್ಟು ಜಿಲ್ಲಾ ನ್ಯಾಯಾಲಯಗಳ ಕುರಿತು ಒಂದು ಮಾಹಿತಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 17ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಅಂದಾನ. ಸಾಮಾಜಿಕ ಭದ್ರತಾ ಯೋಜನೆಗಳು ಮತ್ತು ಸಾಮಾಜಿಕ ಭದ್ರತೆ. ನೌಕರರ ಭವಿಷ್ಯ ನಿಧಿ, ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಅಂತೇಳಿ ಕರಿತೇವೆ. ನೆಕ್ಸ್ಟ್ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ, ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ. ಸ್ನೇಹಿತರೆ, ನಿಮ್ಗೆ ಇಲ್ಲಿ ಗೊತ್ತಾಗ್ಬೋದು ಈ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಯಾಕೆ ಬಿಡಿಸ್ಬೇಕು. ಇದರಲ್ಲಿ 2 ಸ್ಟೇಟ್ಮೆಂಟ್ ನೇರವಾಗಿ ಪ್ರೊಫೆಸರ್ ಗ್ರೇಡ್ 2 ಎಕ್ಸಾಮ್ದಿಂದ ರಿಪೀಟ್ ಆಗ್ಯಾವು. ಏನು ಹೇಳ್ತದೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಮತ್ತು ಸುರಕ್ಷಾ ಬಿಮಾ ಯೋಜನಾ. ಸುರಕ್ಷಾ ಬಿಮಾ ಯೋಜನಾ ಮೂಲತಃ ಅಪಘಾತದಿಂದ ಉಂಟಾಗುವ ಸಾವು ಮತ್ತು ಅಂಗವಿಕಲತೆಗೆ ವಿಮೆಯನ್ನು ಒದಗಿಸ್ತದೆ. ಸೊ ಸಿ ಏನಾಯಿತು, 2 ಆಯಿತು. C2 ನೇರವಾಗಿ ಆನ್ಸರ್ ಬರ್ತದೆ. A4 ನೌಕರರ ಭವಿಷ್ಯ ನಿಧಿ, ನೌಕರರಿಗೆ ನಿವೃತ್ತಿಯ ಉಳಿತಾಯಗಳು, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ. B ಏನಾಯಿತು, B1 ಜೀವ ವಿಮಾ ವ್ಯವಸ್ಥೆ, ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ, ಅಸಂಘಟಿತ ವಲಯದ ಕಾರ್ಮಿಕರಿಗೆ ವೃದ್ಧಾಪ್ಯ ಸುರಕ್ಷೆ. ಸ್ನೇಹಿತರೆ, ಈ ಮೂಲಕ ಸರ್ಕಾರ ಏನು ಮಾಡ್ತದೆ, ಪ್ರತಿ ವರ್ಷ ಪ್ರೀಮಿಯಮನ್ನು ಭರಿಸ್ತದೆ. ಈ ಒಂದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಡಿ 23ರಿಂದ 33 ರೂಪಾಯಿ ಅದ. ಇಷ್ಟು ರೂಪಾಯಿಯನ್ನು ವರ್ಷಿಗೆ ಪ್ರೀಮಿಯಮ್ ಅಂತೇಳಿ ಭರಿಸ್ತದೆ. ಮತ್ತು ಅಪಘಾತದಿಂದ ಸಾವು ಅಥವಾ ಅಂಗವಿಕಲತೆ ಉಂಟಾದಲ್ಲಿ 2 ಲಕ್ಷ, ಮತ್ತು ಈ ಮೈನರ್ ಇಂಜುರಿ ಉಂಟಾದಲ್ಲಿ 50,000 ಮತ್ತು ಮೇಜರ್ ಇಂಜುರಿ ಉಂಟಾದಲ್ಲಿ 1 ಲಕ್ಷದವರೆಗೆ ಧನ ಸಹಾಯವನ್ನು ಸರ್ಕಾರ ಮಾಡ್ತದೆ. ಈ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಯಡಿ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಪ್ರಾವಧಾನವನ್ನು ಇದು ಕೊಡ್ತದೆ. ಈ ರೀತಿಯಾಗಿ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳು ಮತ್ತು ಭದ್ರತೆಗಳ ಕುರಿತು ಮಾಹಿತಿ. ಓಕೆ, ನಿನ್ನೆ ದಿವಸ ನಾವು ನೌಕರರ ಭವಿಷ್ಯ ನಿಧಿ EPF ಬದಲು ನೋಡಿದೆವು. EPF ಎಷ್ಟು ಪ್ರತಿಶತ, 12% ತೆಗೆದಿಡಲಾಗ್ತದೆ. ಮಾಸಿಕ ಆದಾಯದ 12%, ಪಿಂಚಣಿಗಾಗಿ ಎಷ್ಟು ಪ್ರತಿಶತವನ್ನು ತೆಗೆಯಲಾಗ್ತದೆ ಮತ್ತು ಇತರ ಉದ್ದೇಶಗಳಿಗಾಗಿ ಎಷ್ಟು ಅನ್ನೋದನ್ನು ನಿನ್ನೆ ವಿಡಿಯೋದಲ್ಲಿ ವಿವರವಾಗಿ ನೋಡೆವು. ಸೊ ಹಾಗಾಗಿ 17ನೇ ಪ್ರಶ್ನೆಗೆ ಉತ್ತರ ಯಾವುದಂದ್ರೆ ಆಪ್ಷನ್ 1. ನೆಕ್ಸ್ಟ್ 18ನೇ ಪ್ರಶ್ನೆ ಏನು ಕೇಳ್ಯಾನ, ವಿಸ್ತೃತ ರೂಪ ಕೇಳ್ಯಾನ. ಸೊ KSCPCR ಅಂದರೆ ಏನು? ಓಕೆ, KSCPCR ಮೂಲತಃ ನೇರವಾಗಿ ಉತ್ತರ ಕಡೆ ಬರಬೇಕಾದ್ರೆ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್. ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್. ಸೊ ಆಪ್ಷನ್ 4 ಅನ್ನೋದು ಸರಿ ಉತ್ತರ ಅದ. ಸ್ನೇಹಿತರಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಯಾವ ರೀತಿ ರಾಷ್ಟ್ರೀಯ ಮಟ್ಟದಲ್ಲಿ ಏನದ, ರಾಷ್ಟ್ರ ಮಟ್ಟದಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅಲ್ಲ,
ಅದೇ ರೀತಿಯಲ್ಲಿ ರಾಜ್ಯ ಮಟ್ಟದಲ್ಲಿಯೂ ಕೂಡ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅದ. ಅದನ್ನೇ ನಾವು KSCPCR, ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಅಂತ ಕರಿತೇವೆ. ಇದು 2005ರಲ್ಲಿ ಸ್ಥಾಪನೆ ಆಗ್ಯದ. 2005ರಲ್ಲಿ ಒಂದು ನಿರ್ದಿಷ್ಟ ಕಾಯ್ದೆಯನ್ನು ತರಲಾಯಿತು. ಯಾವ ಕಾಯ್ದೆ ಅಂದರೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಕಾಯ್ದೆ. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಕಾಯ್ದೆ. ಹಾಗಾಗಿ ಈ ಒಂದು ಆಯೋಗ ಅಲ್ಲ, ಇದು ಶಾಸನಬದ್ಧ ಆಯೋಗ ಅದ. ಶಾಸನಬದ್ಧ ಆಯೋಗ. ಇದೇ ರೀತಿಯಲ್ಲಿ ಇನ್ನೂ ಹಲವು ಆಯೋಗಗಳದಾವು. ಮಹಿಳಾ ಆಯೋಗ, ಮಾನವ ಹಕ್ಕುಗಳ ರಾಷ್ಟ್ರೀಯ ಆಯೋಗ, ಅದು ಏನು ಮಾಡ್ತದೆ, ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡ್ತದೆ. ಇಲ್ಲಿ ಏನು ಮಾಡ್ತದೆ, ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡ್ತದೆ. ಕಾಯ್ದೆ ಯಾವುದು, ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ ಆಯೋಗ 2005. ಸೊ 18ನೇ ಪ್ರಶ್ನೆಗೆ ಆಪ್ಷನ್ 4 ಅನ್ನೋದು ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಕೆಳಗಿನ ಯಾವುದು ಸರಿಯಾದ ಕಾಲಾನುಕ್ರಮವಾಗಿದೆ? ಸರಿಯಾದ ಕಾಲಾನುಕ್ರಮವಾಗಿದೆ. ಮೂಲತಃ ಹಣಕಾಸಿನ ವಿವಿಧ ಸಂಸ್ಥೆಗಳನ್ನು ನೀಡಲಾಗಿದೆ. ಅವುಗಳ ಒಂದು ಎಸ್ಟಾಬ್ಲಿಷಿಂಗ್ ಇಯರ್ ಕೇಳ್ಯಾನ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಸ್ಥಾಪನೆ. ಸ್ನೇಹಿತರೆ, ಮೂಲತಃ RBI ಏನದ 1934ರಲ್ಲಿ ಸ್ಥಾಪನೆ ಆಯಿತು. ಯಾವ ಕಾಯ್ದೆಯ ಮೂಲಕ? RBI ಕಾಯ್ದೆ 1934ರ ಮೂಲಕ. ನೆಕ್ಸ್ಟ್, ಇದು ಏಪ್ರಿಲ್ 1, 1935ರಂದು ಅಧಿಕೃತವಾಗಿ ಸ್ಥಾಪನೆಯಾಯಿತು. ಕಾಯ್ದೆ ಯಾವುದು? 1934. ಸ್ಥಾಪನೆಯ ಶಿಫಾರಸು 1934. ಹಿಲ್ಟನ್ ಯಂಗ್ ಕಮಿಟಿಯ ಶಿಫಾರಸ್ಸಿನ ಮೇರೆಗೆ. ಯಾವುದು? ಹಿಲ್ಟನ್ ಯಂಗ್ 1935ರಲ್ಲಿ ಅಧಿಕೃತವಾಗಿ ಏಪ್ರಿಲ್ 1ರಂದು ಅಸ್ತಿತ್ವಕ್ಕೆ ಬಂದಿತು. ಅಂದಿನಿಂದ ಇಂದಿನವರೆಗೆ ಏಪ್ರಿಲ್ದಿಂದ ಆ ಒಂದು ಉದ್ದೇಶಕ್ಕಾಗಿಯೇ ಸ್ನೇಹಿತರೆ ಏನು ಈ RBIನ ಹಣಕಾಸು ವರ್ಷವನ್ನು ಏಪ್ರಿಲ್ದಿಂದ ಮಾರ್ಚ್ 31 ಅಂದರೆ 1 ಏಪ್ರಿಲ್ದಿಂದ ಮಾರ್ಚ್ 31ರವರೆಗೆ ಇಡಲಾಗಿದೆ. ಸೊ ಇದು 1934. ನೆಕ್ಸ್ಟ್, ಭಾರತೀಯ ಇಂಪೀರಿಯಲ್ ಬ್ಯಾಂಕ್ ಸ್ಥಾಪನೆ. ಭಾರತೀಯ ಇಂಪೀರಿಯಲ್ ಬ್ಯಾಂಕನ್ನು 1921ರಲ್ಲಿ ಸ್ಥಾಪನೆ ಮಾಡಲಾಯಿತು. ಮೂಲತಃ 1921ರಲ್ಲಿ ಏನಾಗ್ತದೆ, ಬ್ಯಾಂಕ್ ಆಫ್ ಮದ್ರಾಸ್, ಬ್ಯಾಂಕ್ ಆಫ್ ಬಾಂಬೆ, ಬ್ಯಾಂಕ್ ಆಫ್ ಬೆಂಗಾಲ್ ಅಥವಾ ಕೋಲ್ಕತ್ತಾ, ಈ 3 ಬ್ಯಾಂಕ್ಗಳನ್ನು 1921ರಲ್ಲಿ ಮರ್ಜ್ ಮಾಡುವ ಮೂಲಕ ಏನು ಮಾಡಿದ್ರು, ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾದ ಸ್ಥಾಪನೆಯನ್ನು ಮಾಡಲಾಯಿತು. ಈ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ 1955ರಲ್ಲಿ ಏನಂತ ಮರುನಾಮಕರಣ ಮಾಡಿದ್ರು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂಥೇಳಿ ಮರುನಾಮಕರಣ ಮಾಡಿದ್ರು 1955ರಲ್ಲಿ. ಅಂದಿನಿಂದ SBI ಏನಂತೂ ಅಧಿಕೃತವಾಗಿ ಮರುನಾಮಕರಣಗೊಂಡಿತ್ತು. SBI ಅಂಥೇಳಿ ಕರೆಯಿಸಿಕೊಂಡಿತ್ತು 1955ರಲ್ಲಿ. ಸೊ ಇಲ್ಲಿ ಏನಾಯಿತು, ಇಂಪೀರಿಯಲ್ ಬ್ಯಾಂಕ್ ಸ್ಥಾಪನೆ ಅಂದರೆ 1921. ನೆಕ್ಸ್ಟ್, ಭಾರತೀಯ ಕೈಗಾರಿಕಾ ಹಣಕಾಸು ಕಾರ್ಪೊರೇಷನ್ ಸ್ಥಾಪನೆ. IFCI ಅಂತೇಳಿ ಕರಿತೀವಿ. ಇಂಡಿಯನ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇಂಡಸ್ಟ್ರಿಯಲ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸ್ವತಂತ್ರ ಭಾರತದ ಸಂದರ್ಭದಲ್ಲಿ ಈ ಭಾರತದಲ್ಲಿ ಸ್ಥಾಪನೆ ಆಗುತ್ತಿರುವ ಕೈಗಾರಿಕೆಗಳಿಗೆ ದೀರ್ಘಾವಧಿಯ ಸಾಲವನ್ನು ಒದಗಿಸುವ ಉದ್ದೇಶದಿಂದ ಏನು ಮಾಡ್ತಾರೆ, 1948ರಲ್ಲಿ ಈ ಭಾರತೀಯ ಕೈಗಾರಿಕಾ ಹಣಕಾಸು ಕಾರ್ಪೊರೇಷನ್ ಏನು ಇಂಡಸ್ಟ್ರಿಯಲ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಆಫ್ ಇಂಡಿಯಾನ ಸ್ಥಾಪನೆ ಮಾಡಲಾಗ್ತದೆ. ಯಾವಾಗ? 1948. ನೆಕ್ಸ್ಟ್, ಭಾರತೀಯ ರಫ್ತು ಆಮದು ಬ್ಯಾಂಕ್, ಇಂಪೋರ್ಟ್ ಎಕ್ಸ್ಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ 1982ರಲ್ಲಿ ಸ್ಥಾಪನೆ ಮಾಡಲಾಗ್ತದೆ. ಇನ್ನೊಂದು ಮೊನ್ನೆ ನೋಡಿದ್ದೆವು, 1982ರಲ್ಲಿ ಇನ್ನೊಂದು ಬ್ಯಾಂಕ್ ಸ್ಥಾಪನೆ ಮಾಡಲಾಯಿತು. ಯಾವುದಂತೇಳಿ ಕಮೆಂಟ್ದಾಗ ಹಾಕ್ರಿ. ಸೊ ಈಗ ನೋಡೋದಾದ್ರೆ ಮೊದಲು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ 1921. ಸೊ ಬಿ ಮೊದಲು ಬರಬೇಕು. ಬಿ ಮೊದಲು ಇದ್ದುದು. ಸೊ ಆಪ್ಷನ್ A ಹೋಯ್ತು, 3 ಹೋಯ್ತು, ಬಿ ಅದ. ನೆಕ್ಸ್ಟ್ ಬಿ ಆಗಣ A ಬರಬೇಕು. ಬಿ ಆಗಣ A ಕಾಮನ್ ಅದ. ನೆಕ್ಸ್ಟ್ ಯಾವ್ದು ಬರಬೇಕು? C ಬರಬೇಕು. ಸೊ ಆಪ್ಷನ್ 4 ಅನ್ನೋದಲ್ಲ ರೈಟ್ ಆನ್ಸರ್ ಅದ. ಆಪ್ಷನ್ 4 ರೈಟ್ ಆನ್ಸರ. ಸ್ನೇಹಿತರೆ, ಈಗ ನೆಕ್ಸ್ಟ್ ಪ್ರಶ್ನೆ 20ನೇ ಪ್ರಶ್ನೆಗೆ ಹೋಗೋದಾದ್ರೆ, ಭಾರತದ ಸ್ಟಾರ್ಟಪ್ ಕ್ಷೇತ್ರದಲ್ಲಿ ಯಾವ ರೀತಿಯ ರಚನಾತ್ಮಕ ಪಲ್ಲಟ ಕಾಣಿಸುತ್ತಿದೆ? ಸ್ನೇಹಿತರೆ, ಭಾರತ ಸ್ಟಾರ್ಟಪ್ ಉದ್ಯಮದಲ್ಲಿ ಜಗತ್ತಿನ 3ನೇ ಅತಿ ದೊಡ್ಡ ರಾಷ್ಟ್ರ. ಮೊದಲನೇದು ಯಾವುದು? ಅಮೇರಿಕಾ. ನೆಕ್ಸ್ಟ್ ಚೀನಾ.
ಮೂರನೇ ರಾಷ್ಟ್ರ ಯಾವುದು? ಇಂಡಿಯಾ. ಭಾರತವನ್ನು ಸ್ಟಾರ್ಟಪ್ ಹಬ್ ಮಾಡುವ ಉದ್ದೇಶದಿಂದ ಇತ್ತೀಚೆಗೆ ನಿನ್ನೆ ಪರೀಕ್ಷೆಯಲ್ಲಿ ನೋಡಿದ ಹಾಗೆ ಇಟಲಿ ದೇಶದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ, ಇನ್ನೋವಿಟ್ ಅಂಥೇಳಿ. ಭಾರತದಲ್ಲಿ ಅತಿ ಹೆಚ್ಚು ಏನು ಮಾಡಬೇಕು? ಸ್ಟಾರ್ಟಪ್ಗಳನ್ನು ಸ್ಥಾಪನೆ ಮಾಡುವಂತೆ ಪ್ರೋತ್ಸಾಹನೆ ನೀಡಬೇಕು. ಇನ್ನೋವೇಷನ್ಗಳನ್ನು ಸ್ಥಾಪನೆ ಮಾಡುವ ಉದ್ದೇಶದಿಂದ ಭಾರತ ಏನು ಮಾಡ್ತಾ ಹಲವಾರು ಪ್ರಯತ್ನಗಳನ್ನು ಮಾಡ್ತಿದೆ. ಸ್ಟಾರ್ಟಪ್ ಇಂಡಿಯಾ ಅನ್ನೋ ಯೋಜನೆಯನ್ನು ಆರಂಭಿಸಿದೆ. ಸೊ ಇಲ್ಲಿ ಏನು ಹೇಳ್ತಾನೆ, 2 ಮತ್ತು 3ನೇ ಹಂತದ ನಗರಗಳ ಇಳಿಕೆ. ಇದು ತಪ್ಪ ಸ್ನೇಹಿತರೆ. ಇತ್ತೀಚೆಗೆ ಸ್ಟಾರ್ಟಪ್ಗಳು ಏನು ಮಾಡ್ಲತ್ತಾವು, ಈ ಮೆಟ್ರೋ ನಗರ ಮತ್ತು Tier 1 ಸಿಟಿಗಳಿಂದ ಹೊರಗೆ ಬಂದು Tier 2, Tier 3 ಅಂದರೆ 2ನೇ ಮತ್ತು 3ನೇ ಹಂತದ ನಗರಗಳಲ್ಲಿ ತಮ್ಮ ಬಿಡಾರನ್ನು ಹೂಡ್ತಾ ಇವೆ. ಪ್ರಾದೇಶಿಕ ಮಟ್ಟದಲ್ಲಿ ತಮ್ಮ ಉದ್ಯಮಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಉತ್ಪಾದನಾ ಘಟಕಗಳನ್ನು ತೆರೀತಾ ಇದ್ದಾವೆ. ಸೊ ಹಾಗಾಗಿ ಮೊದಲ ಹೇಳಿಕೆ ಏನಾಯಿತು? ತಪ್ಪಾಯಿತು. ಕೇವಲ ಮೆಟ್ರೋ ನಗರಗಳಿಗೆ ಮಾತ್ರ ಕೇಂದ್ರೀಕೃತವಾಗಿರುವವು. ಆಗಲೇ ಹೇಳಿದಾಗೆ ಇದು ತಪ್ಪು. ವಿಕೇಂದ್ರೀಕರಣ ವ್ಯವಸ್ಥೆ ಜಾರಿಗೆ ಬಂದದ. ಯಾಕಂದರೆ ಮೆಟ್ರೋ ನಗರಗಳಲ್ಲಿರುವ ಈ ಜನದಟ್ಟಣೆ ಆಗಿರ್ಬೋದು, ಇಂಥ ಒಂದು ಪರಿಸ್ಥಿತಿಗಳಿಂದ, ಮತ್ತು ಇಲ್ಲಿ ತುಟ್ಟಿ ಇರುತ್ತದೆ. ತುಟ್ಟಿ ಅಂದರೆ ಎಲ್ಲವೂ ಕಾಸ್ಟ್ಲಿ. ಸಪೋಸ್ ಒಂದು ಉತ್ಪಾದನಾ ಘಟಕಗಳನ್ನು ತೆರೆಯಬೇಕಾದ್ರೆ ಭೂಮಿಗೆ ರೆಂಟನ್ನು ಕೊಡಬೇಕಾಗ್ತದೆ, ಎಲೆಕ್ಟ್ರಿಕ್ ಕರೆಂಟನ್ನು ಕೊಡಬೇಕಾಗ್ತದೆ. ಈ ರೀತಿಯಾಗಿ ಎಲ್ಲವೂ ಕಾಸ್ಟ್ಲಿ ಆಗಿರುವುದರಿಂದ ಏನು ಮಾಡ್ಲತ್ತವು, ಈ ಸ್ಟಾರ್ಟಪ್ ಉದ್ಯಮಗಳು ವಿಕೇಂದ್ರೀಕರಣಗೊಂಡು ಪ್ರಾದೇಶಿಕ ಹಂತದಲ್ಲಿ ಉತ್ಪಾದನಾ ಘಟಕಗಳನ್ನು ತೆರೀಲತ್ತವು. ಹಾಗಾಗಿ 2ನೇ ಸ್ಟೇಟ್ಮೆಂಟ್ ತಪ್ಪಾಯಿತು. ಪ್ರಾದೇಶಿಕ ಸ್ಟಾರ್ಟಪ್ ಕಾರ್ಯಕ್ಷೇತ್ರಗಳ ಬೆಳವಣಿಗೆ ಸರಿಯಾದ ಉತ್ತರ. ಕೇವಲ ಜಾಗತಿಕ ಹೂಡಿಕೆದಾರರ ಪ್ರಾಬಲ್ಯ ಇಲ್ಲ ಸ್ನೇಹಿತರೆ. ಜಾಗತಿಕ ಹೂಡಿಕೆದಾರರ ಸಹಿತ ಭಾರತದ ಇತರ ಉದ್ಯಮಗಳು, ಹೂಡಿಕೆದಾರರು ಭಾರತೀಯ ನವೋದ್ಯಮಗಳಲ್ಲಿ ಹೂಡಿಕೆಯನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ 4ನೇ ಸ್ಟೇಟ್ಮೆಂಟು ತಪ್ಪಾಗ್ತದೆ. ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ 3. ನೆಕ್ಸ್ಟ್ 21ನೇ ಪ್ರಶ್ನೆ. ಪಟ್ಟಿ 1ರಲ್ಲಿನ ವಿಜ್ಞಾನಿಗಳು ಮತ್ತು ಪಟ್ಟಿ 2ರಲ್ಲಿನ ಅವರ ಕೊಡುಗೆಗಳನ್ನು ಸರಿಯಾಗಿ ಹೊಂದಿಸಿ ಸರಿ ಉತ್ತರವನ್ನು ಆಯ್ಕೆ ಮಾಡಿ. ಪಟ್ಟಿ 1, ಪಟ್ಟಿ 2. ಚಾರ್ಲ್ಸ್ ಬ್ಯಾಬೇಜ್. ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತದ ಚಾರ್ಲ್ಸ್ ಬ್ಯಾಬೇಜ್ ಇವರು ಕಂಪ್ಯೂಟರ್ದ ಜನಕ ಅಂತೇಳಿ ಕರಿತೇವೆ. ಕಂಪ್ಯೂಟರ್ನ ಜನಕ ಯಾರು ಅಂದ್ರೆ ಅದು ಚಾರ್ಲ್ಸ್ ಬ್ಯಾಬೇಜ್. ಸೊ A3 ಎಲ್ಲಿದೆ? A3 ಇಲ್ಲದ, ನೇರವಾಗಿ ಉತ್ತರ ಸಿಗ್ತದೆ. ಆಪ್ಷನ್ ಎ, ಆಪ್ಷನ್ 1 ಏನದ ರೈಟ್ ಆನ್ಸರ್ ಅದ. ಜಾನ್ ಮೆಕಾರ್ಥಿ ಇವರನ್ನು AI ಜನಕ ಅಂತೇಳಿ ಕರಿತೇವೆ. ಹಾಗಾದರೆ AI ಅಂದರೆ ಏನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಅಂತೇಳಿ ಕರಿತೇವೆ. ಏನು ಇವತ್ತು ChatGPT ಆಗಿರ್ಬೋದು, ಜೆಮಿನಾಯ್ ಆಗಿರ್ಬೋದು, ಕ್ಲೌಡ್ ಆಗಿರ್ಬೋದು, ಮತ್ತು ಈ ಗ್ರಾಕ್ ಆಗಿರ್ಬೋದು, ಡೀಪ್ ಸೀಕ್ ಆಗಿರ್ಬೋದು, ಇವೆಲ್ಲ AI ಮಾದರಿಗಳು. ಸೊ ಹಾಗಾಗಿ ಜಾನ್ ಮೆಕಾರ್ಥಿ ಅವರನ್ನು ಕೃತಕ ಬುದ್ಧಿಮತ್ತೆಯ ಜನಕ ಅಂತೇಳಿ ಕರಿತೀವಿ. B1. ಇಸ್ಮಾಯಿಲ್ ಅಲ್ ಜಜಾರಿ ಅವರನ್ನು ರೋಬೋಟಿಕ್ಸ್ನ ಜನಕ ಅಂತೇಳಿ ಕರಿತೀವಿ. ರೋಬೋಟಿಕ್ಸ್ ಅಂದರೆ ಮೂಲತಃ ಸ್ವಯಂಚಾಲಿತವಾಗಿ ನಿರ್ವಹಿಸಲ್ಪಡುವ ಒಂದು ಯಂತ್ರ. ಇವು ಮಾನವ ಥರ ಇದ್ದರೆ ಅದನ್ನು ಹ್ಯೂಮನೈಡ್ ರೋಬೋಟ್ ಅಂತೇಳಿ ಕರಿತೀವಿ. ಮೂಲತಃ ಮಾನವ ಥರ ಇರ್ತಾವೆ, ಕೆಲವೊಂದು ಮಾನವ ಥರ ಇರೋದಿಲ್ಲ. ಆದ್ದರಿಂದ ಮಾನವ ಥರ ಇರೋದನ್ನು ಹ್ಯೂಮನೈಡ್ ರೋಬೋಟ್ ಅಂತೇಳಿ ಕರಿತೀವಿ. ಸ್ನೇಹಿತರೆ, ಹಾಗಾದರೆ ಇತ್ತೀಚೆಗೆ ಭಾರತದ ಹೆಮ್ಮೆಯ ಬಾಹ್ಯಾಕಾಶ ಸಂಸ್ಥೆಯಾದ ಇಸ್ರೋ ತನ್ನ ಗಗನಯಾನ ಮಿಷನದ ಒಂದು ಭಾಗವಾಗಿ ಬಾಹ್ಯಾಕಾಶಕ್ಕೆ ಒಂದು ಹ್ಯೂಮನೈಡ್ ರೋಬೋಟನ್ನು ಕಳಿಸಿದೆ. ಆ ಹ್ಯೂಮನೈಡ್ ರೋಬೋಟ್ ಹೆಸರು ಏನು ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಕಮೆಂಟ್ ಮಾಡಿ ಹೇಳ್ರಿ ಅನ್ನೋ ಕಮೆಂಟ್ದಲ್ಲಿ ಬರಿಬೇಕು ನೀವು. ಯಾಕಂದ್ರೆ ಆ ಒಂದು ಉದ್ದೇಶದಿಂದ ಆದರೂ ನೀವು ಏನು ಮಾಡ್ತೀರಿ, ಸರ್ಚ್ ಮಾಡ್ತೀರಿ. ಸರ್ಚ್ ಮಾಡಿದ ಇನ್ಫಾರ್ಮೇಷನ್ನ ನಿಮ್ಮಲ್ಲಿ ದೀರ್ಘಾವಧಿಯವರೆಗೆ ಸ್ಟೋರ್ ಇರ್ತದೆ. ಇದಕ್ಕೆ ಆ್ಯಕ್ಟಿವ್ ಲರ್ನಿಂಗ್ ಅಂತೇಳಿ ಕರಿತೀವಿ. ಸೊ ಅದಕ್ಕಾಗಿ ನೀವು ಕಮೆಂಟ್ನಲ್ಲಿ ಬರ್ರಿ. ಹಾಗಾದರೆ ಇಲ್ಲಿ ಇಸ್ಮಾಯಿಲ್ ಅಲ್ ಜಜಾರಿ ಅವರು ರೋಬೋಟಿಕ್ಸ್ದ ಜನಕ. ಕ್ಲೌಡ್ ಶಾನನ್ನ ಡಿಜಿಟಲ್ ಯುಗದ ಜನಕ ಅಂತೇಳಿ ಕರಿತೀವಿ. ಸೊ ಹಾಗಾಗಿ 21ನೇ ಪ್ರಶ್ನೆಗೆ ಆಪ್ಷನ್ ಎ ಅನ್ನೋದು ಆಪ್ಷನ್ 1 ಕರೆಕ್ಟ್ ಆನ್ಸರ್ ಅದ. ನೆಕ್ಸ್ಟ್ 22ನೇ ಪ್ರಶ್ನೆ. ಸಾಂಪ್ರದಾಯಿಕ ಕಲಂಕಾರಿಗೆ ಬಳಸುವ ಬಣ್ಣಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಸ್ನೇಹಿತರೆ, ಮೊದಲ ಆಪ್ಷನ್ ಅದ. ಶುಭ್ರತೆಯನ್ನು ಖಾತ್ರಿಪಡಿಸಲು ಕೇವಲ ಸಿಂಥೆಟಿಕ್ ಅಕ್ರಿಲಿಕ್ ಬಣ್ಣವನ್ನು ಬಳಸಲಾಗುತ್ತದೆ. ಬಳಸುವ ಬಣ್ಣಗಳು ಕೇವಲ ಕಪ್ಪು ಮತ್ತು ಬಿಳುಪಿಗೆ ಸೀಮಿತವಾಗಿವೆ. ಪ್ರಾಥಮಿಕವಾಗಿ ಬಣ್ಣದ ವಸ್ತುವನ್ನು ಪ್ರಾಣಿಜನ್ಯ ಉತ್ಪನ್ನಗಳಿಂದ ಪಡೆಯಲಾಗುತ್ತದೆ. ಸಸ್ಯಗಳು, ಹಣ್ಣುಗಳು ಮತ್ತು ಖನಿಜ ಮೂಲಗಳಿಂದ ಪಡೆಯಲಾಗದ
ನೈಸರ್ಗಿಕ ಬಣ್ಣದ ವಸ್ತುಗಳನ್ನು ಬಳಸಲಾಗುತ್ತದೆ ಅಂತ ಕೊಟ್ಟರು. ಸೊ ಇಲ್ಲಿ ಆಗಲೇ ಹೇಳಿದಾಗೆ ಕಲಂಕಾರಿ ಒಂದು ಈ ಸ್ಟೈಲ್ ಆಫ್ ಪೇಂಟಿಂಗ್ ಮೂಲತಃ ಭಾರತದ ಆಂಧ್ರ ಪ್ರದೇಶದ ಒಂದು ಸಾಂಪ್ರದಾಯಿಕ ಕಲೆ, ಆಂಧ್ರ ಪ್ರದೇಶಕ್ಕೆ ಸೇರಿದ ಸಾಂಪ್ರದಾಯಿಕ ಕಲೆ. ಇಲ್ಲಿ ಏನು ಮಾಡಲಾಗ್ತದೆ, ಸಾಮಾನ್ಯವಾಗಿ ಈ ಬಿಯರ್ ಬಾಟಲ್ ಆಗಿರ್ಬೋದು, ಇನ್ನಿತರ ಬಾಟಲ್ಗಳನ್ನು ಅಥವಾ ಬಾಟಲ್ ಸಸ್ಯಗಳನ್ನು ಡಿಸೈನ್ ಮಾಡುವ ಉದ್ದೇಶದಿಂದ ಆಕರ್ಷಕವನ್ನಾಗಿಸಲು ಏನು ಮಾಡ್ತಾರೆ, ಅದರ ಮೇಲೆ ಕಲಂಕಾರಿ ಪೇಂಟಿಂಗನ್ನು ಚಿತ್ರಿಸಲಾಗಿರುತ್ತದೆ. ಕಲಂಕಾರಿ ಪೇಂಟಿಂಗ್ ಇಲ್ಲಿ ಏನು ಮಾಡ್ತಾರೆ, ಸಸ್ಯ, ಹಣ್ಣುಗಳು ಮತ್ತು ಖನಿಜಗಳ ಮೂಲಗಳಿಂದ ಪಡೆದ ನೈಸರ್ಗಿಕ ಬಣ್ಣದ ವಸ್ತುಗಳನ್ನು ಬಳಸಲಾಗುತ್ತದೆ. ಹಾಗಾಗಿ ಈ 22ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರೆ ಅದು ಆಪ್ಷನ್ 4. ನೆಕ್ಸ್ಟ್, ಪಟ್ಟಿ 1ರಲ್ಲಿ ನೀಡಲಾಗಿರುವ ವ್ಯಂಗ್ಯ ಚಿತ್ರಕಾರರು ಮತ್ತು ಪಟ್ಟಿ 2ರಲ್ಲಿನ ಅವರು ಗುರುತಿಸಿಕೊಂಡಿರುವ ಪತ್ರಿಕೆಗಳ ಹೆಸರುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳೋಣ. ಸ್ನೇಹಿತರೆ, ವ್ಯಂಗ್ಯ ಚಿತ್ರಕಾರರ ಸಂದರ್ಭದಲ್ಲಿ ಇತ್ತೀಚೆಗೆ ನ್ಯೂಸ್ನಲ್ಲಿದ್ದು ಆ ಒಂದು ಉದ್ದೇಶಕ್ಕಾಗಿ ಈ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ. ಏನು ಹೇಳ್ತಾನೆ, ಮೊದಲನೇದು ಅಬು ಅಬ್ರಾಹಂ ಯಾವ ಪತ್ರಿಕೆಗೆ ಒಳಪಟ್ಟಿದ್ದರು, ಯಾವ ಪತ್ರಿಕೆಗೆ ಸಂಬಂಧಿಸಿದ್ರು ಅಂತ ಕೇಳೋಣ. ಅಬು ಅಬ್ರಾಮ್ ಇವರು ಒಬ್ಬರು ಪ್ರಖರ ರಾಜಕೀಯ ವಿಮರ್ಶಕರಾಗಿದ್ದರು. ಇವರು ಏನು ಮಾಡ್ತಾರೆ, ಇಂಡಿಯನ್ ಎಕ್ಸ್‌ಪ್ರೆಸ್ಗೆ ನಿರಂತರವಾಗಿ ರಾಜಕೀಯ ವಿಮರ್ಶಕ ದೃಷ್ಟಿಯಿಂದ ಈ ಒಂದು ವ್ಯಂಗ್ಯ ಚಿತ್ರವನ್ನು ಬಿಡಿಸ್ತಿದ್ರು. ಸೊ ಹಾಗಾಗಿ ಅಬು ಅಬ್ರಾಮ್ ಇಂಡಿಯನ್ ಎಕ್ಸ್‌ಪ್ರೆಸ್ A3 ಎಲ್ಲದ A3 ನೇರವಾಗಿ ಉತ್ತರ ಬರ್ತದೆ, ನೇರವಾಗಿ ಉತ್ತರ ಆಪ್ಷನ್ 2. ನೆಕ್ಸ್ಟ್ ಆರ್ ಕೆ ಲಕ್ಷ್ಮಣ್ ಅಥವಾ PC ಲಹರಿ ಇವರು ಮೂಲತಃ PCL ಅನ್ನೋ ಕಾವ್ಯನಾಮದ ಅಡಿ ಈ ವ್ಯಂಗ್ಯ ಚಿತ್ರವನ್ನು ಬಿಡಿಸ್ತಿದ್ರು. ಬಂಗಾಳದ ಅಮೃತ್ ಬಜಾರ್ ಪತ್ರಿಕೆಗೆ ಇವರು ಏನು ಮಾಡ್ತಿದ್ರು, ವ್ಯಂಗ್ಯ ಚಿತ್ರವನ್ನು ನೀಡ್ತಿದ್ರು. ಸೊ ಹಾಗಾಗಿ PC ಲಹರಿ ಅಮೃತ್ ಬಜಾರ್. ಸ್ನೇಹಿತರೆ, ಇದು ಅಮೃತ್ ಬಜಾರ್ ಅನ್ನೋ ಪತ್ರಿಕೆ ಸ್ವಾತಂತ್ರ್ಯಕ್ಕೂ ಪೂರ್ವದಿಂದ ಚಾಲ್ತಿಯಲ್ಲಿ ಅದ. ಅಮೃತ ಬಜಾರ್ ಪತ್ರಿಕೆಯನ್ನು ಯಾರು ಹೊರಡಿಸಿದರು, ಶಿಶಿರ್ ಕುಮಾರ್ ಘೋಷ್. ಸ್ನೇಹಿತರೆ, ಇನ್ನೊಂದು ಪರಿಕಲ್ಪನೆಯನ್ನು ಅಥವಾ ಇನ್ನೊಂದು ಫ್ಯಾಕ್ಟನ್ನು ಇಲ್ಲಿ ನೆನಪಿನಲ್ಲಿಡಬೇಕು. ಯಾವಾಗ ಲಿಟನ್ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟನ್ನು ತರ್ತಾನ, ಆ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಅಡಿ ಭಾರತೀಯ ಭಾಷೆಯಲ್ಲಿ ಪ್ರಕಟವಾಗುವ ಪತ್ರಿಕೆಗಳ ಮೇಲೆ ಏನು ಮಾಡ್ತಾನೆ, ಸೆನ್ಸರ್ಶಿಪ್ನ ನಿರ್ಬಂಧನೆಯನ್ನು ಹೇರ್ತಾನೆ. ಅಂಥ ಸಂದರ್ಭದಲ್ಲಿ ಶಿಶಿರ್ ಕುಮಾರ್ ಘೋಷ್ ಏನು ಮಾಡ್ತಾರೆ, ಈ ಅಮೃತ್ ಬಜಾರ್ ಪತ್ರಿಕೆಯನ್ನು ಬೆಂಗಾಲಿ ಬದಲು ಇಂಗ್ಲೀಷ್ನಲ್ಲಿ ಪ್ರಕಟ ಮಾಡಲು ಆರಂಭ ಮಾಡ್ತಾರೆ. ನೆಕ್ಸ್ಟ್ ಆರ್ ಕೆ ಲಕ್ಷ್ಮಣ ಭಾರತದ ಅತ್ಯಂತ ಶ್ರೇಷ್ಠ ವ್ಯಂಗ್ಯ ಚಿತ್ರಕಾರರಲ್ಲಿ ಇವರು ಒಬ್ಬರು. ಪ್ರಸಿದ್ಧ ಕಾಮನ್ ಮ್ಯಾನ್, ಈ ಕಾಮನ್ ಮ್ಯಾನನ ವ್ಯಂಗ್ಯ ಚಿತ್ರಗಳನ್ನು, ಕಾಮನ್ ಮ್ಯಾನ್ ಮೂಲಕ ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಕೇಳುವ ಈ ಒಂದು ವ್ಯಂಗ್ಯ ಚಿತ್ರಗಳನ್ನು ಆರ್ ಕೆ ಲಕ್ಷ್ಮಣ್ ಸೃಷ್ಟಿ ಮಾಡ್ತಿರ್ತಾರೆ. ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ನಿರಂತರ ಇವರ ವ್ಯಂಗ್ಯ ಚಿತ್ರಗಳನ್ನು ಪ್ರಕಟಣೆ ಮಾಡಲಾಗ್ತದೆ. ಸೊ ಆರ್ ಕೆ ಲಕ್ಷ್ಮಣ್ ಯಾವುದು, ಟೈಮ್ಸ್ ಆಫ್ ಇಂಡಿಯಾ C1. ನೆಕ್ಸ್ಟ್ BV ರಾಮಮೂರ್ತಿ, ಮೂಲತಃ ಇವರು ಕರ್ನಾಟಕದ ಪ್ರಸಿದ್ಧ ವ್ಯಂಗ್ಯ ಚಿತ್ರಕಾರರು. ಮಿಸ್ಟರ್ ಸಿಟಿಜನ್ನ ಕಾರ್ಟೂನುಗಳನ್ನು ದಶಕಗಳ ಕಾಲ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಗೆ ಏನು ಮಾಡ್ತಾರೆ, ನೀಡ್ತಾರೆ. ಡೆಕ್ಕನ್ ಹೆರಾಲ್ಡ್. ಸೊ D2. 23ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವುದು, ಆಪ್ಷನ್ 2. ಸ್ನೇಹಿತರೆ, ಇದಷ್ಟು ಇವತ್ತಿನ ಪ್ರಶ್ನೆಗಳ ವಿವರಣೆ. ಈ ಪ್ರಶ್ನೆಗಳನ್ನು 360 ಡಿಗ್ರಿ ಅಂದರೆ ನಿಜವಾಗಿಯೂ 360 ಡಿಗ್ರಿ ಅಂದರೆ ಏನು, ಆ ವಿಷಯದ ಸುತ್ತಮುತ್ತ ಎಷ್ಟು ಸುದೀರ್ಘವಾಗಿ ಅಧ್ಯಯನ ಮಾಡಬೇಕು, ಸಿಕ್ಕಾಪಟ್ಟಿನೂ ಮಾಡೋದಿರಲ್ಲ, ಅದು ಇರ್ರಿಲೆವೆಂಟ್ ಅನ್ನಿಸ್ತದೆ. ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕಾಗ್ತದೆ. ಸೊ ಇದಷ್ಟು ಎಕ್ಸಾಮ್ನ ದೃಷ್ಟಿಯಿಂದ ನಿಮಗೆ 360 ಡಿಗ್ರಿ ವಿವರಣೆಯನ್ನು ನೀಡುವ ಪ್ರಯತ್ನ. ನಮ್ಮ ಈ ಒಂದು ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ, ಲೈಕ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹವನ್ನು ನೀಡಿರಿ ಅಂತ ಹೇಳುವ ಮೂಲಕ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇವೆ. ಮತ್ತು ಇನ್ನೂ ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಅವರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆರಿ. ಅಲ್ಲಿ ಪ್ರತಿದಿನ ನಾವು 1 ಪೇಜರ್ ನೋಟ್ಸನ್ನು ಹಾಕ್ತೇವೆ. ಪ್ರಾಕ್ಟೀಸ್ ಅಂತೇಳಿ MCQಗಳನ್ನು ಅಲ್ಲಿ ಅಪ್ಲೋಡ್ ಮಾಡ್ತೇವೆ. ಆ MCQಗಳನ್ನು ಏನು ಮಾಡಿರಿ, ಸಾಲ್ವ್ ಮಾಡುವ ಮೂಲಕ ನಿಮ್ಗೆ ದಿನನಿತ್ಯ ಪ್ರಾಕ್ಟೀಸ್ ಮಾಡಿರಿ. ಸೊ ಇದಷ್ಟು ಇಂದಿನ ಕ್ಲಾಸ. ಸೊ ಥ್ಯಾಂಕ್ ಯು.